ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಮಾತು, ಚರ್ಚೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ ಇದೇ ಪ್ರೈಮ್ ನ್ಯೂಸ್. ಇವತ್ತಿನ ಪ್ರೈಮ್ ನ್ಯೂಸ್ಗೆ ಮೊದಲನೇದಾಗಿ ನನ್ನ ಜೊತೆ ಯಾರ್ಯಾರಿಗೆ ಜಾಯಿನ್ ಆಗಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಪ್ರಕಾಶ್ ಶೇಷರಾಘವಾಚಾರ್ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆಯೇ ಸಾಮಾಜಿಕ ಹೋರಾಟಗಾರ್ತಿ, ಮಾಜಿ ಸಚಿವೆ ಆಗಿರುವ BT ಲಲಿತಾ ನಾಯಕ್ ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು JDS ಪಕ್ಷದ ರಾಘವೇಂದ್ರ ರಾವ್ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ವೀಕ್ಷಕರೇ, ಗೊತ್ತು ನಿಮಗೆ ನಮ್ಮ ಫಾರ್ಮ್ಯಾಟ್. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಅತಿಥಿಗಳ ಜೊತೆ ನಾವು ಚರ್ಚೆ ಮಾಡ್ತೀವಿ. ಇನ್ನು ಕಾಂಗ್ರೆಸ್ನ ಪ್ರತಿನಿಧಿಯಾಗಿರುವ ಉಗ್ರಪ್ಪನವರು ಯಾವುದೇ ಸಮಯದಲ್ಲಿ ನಮ್ಮನ್ನು ಜಾಯಿನ್ ಆಗ್ತಾರೆ. ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಜನಸಾಮಾನ್ಯರೊಂದಿಗೆ ಬೆರೆತರೆ ಮಾತ್ರ ಟಿಕೆಟ್. ಆಯಾರಾಮ್ ಗಯಾರಾಮ್ ನಾಯಕರಿಗಿಲ್ಲ B.Pharm. ಮೈಗಳ್ಳ ಮುಖಂಡರಿಗೆ ರಾಹುಲ್ ಕೊಟ್ಟು ಎಚ್ಚರಿಕೆ. ಕರೆ ಕೊಟ್ಟರು ಬೆಂಬಲಿಸಲಿಲ್ಲ ರಾಜ್ಯದ ಜನತೆ. ತುಸ್ಸಾಯ್ತು ಬಲವಂತದ ಬಂದ್ ಕರೆ. ಪ್ರತಿಭಟನೆ ನೆಪದಲ್ಲಿ ಬಯಲಿಗೆ ಬಿತ್ತು ಕನ್ನಡ ಪರ ಸಂಘಟನೆಗಳ ಒಡಕು. ಬಿಜೆಪಿಯಲ್ಲಿ ಮುಂದುವರೆದ ಊಟದ ಗಿಮಿಕ್. ಚಾಮರಾಜನಗರದ ದಲಿತರ ಮನೆಯಲ್ಲಿ ಹೋಟೆಲ್ ಭಟ್ನಿಂದ ಅಡುಗೆ ಮತ್ತೆ ಬಯಲಾಯಿತು ಶೀಲವಂತರ ಸಾಚಾತನ. ರೈತರ ಸಾಲ ಮನ್ನಾಗೆ ಕೇಂದ್ರ ಹೊಣೆಯಲ್ಲ. ಅನ್ನದಾತರ ನೆರವಿಗೆ ನಿಂತರೆ ಸಾಲದ ನೆರವು ಕೇಳಲೇಬೇಡಿ. ರಾಜ್ಯಗಳಿಗೆ ಕೇಂದ್ರ ವಿತ್ತ ಸಚಿವ ಜೇಟ್ಲಿ ಮಾಡಿದ್ರು ಮನವಿ. ಮಹಾತ್ಮ ಗಾಂಧೀಜಿಗಿಂತ ಶ್ರೇಷ್ಠರಾದ ಸಾವರ್ಕರ್. ರಾಜಸ್ಥಾನದ ಪಠ್ಯ ಪುಸ್ತಕದಲ್ಲಿ ಗುಣಗಾನ. ರಾಜಸ್ಥಾನದಲ್ಲಿ ಜೋರಾಗಿದೆ ಪಠ್ಯ ಪುಸ್ತಕಗಳ ಕೇಸರೀಕರಣ. ಮೊದಲ ಸುದ್ದಿ ತರೋಣ. ನಡುವೆ ಕಾಂಗ್ರೆಸ್ ಪಕ್ಷದ VS ಉಗ್ರಪ್ಪನವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್, ವೆಲ್ಕಮ್ ಟು ದ ಶೋ. ಈಗ ಮೊದಲ ಸುದ್ದಿ. ಜನಸಾಮಾನ್ಯರೊಂದಿಗೆ ಬೆರೆಯುವ, ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮುಖಂಡರಿಗೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಅಂತ AICC ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರುಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ KPCC ಸರ್ವಸದಸ್ಯ ಸಭೆಯಲ್ಲಿ ಭಾಗವಹಿಸಿದ ರಾಹುಲ್ ಕೇವಲ ಕಾರ್ಯಕ್ರಮಗಳಿಗೆ ಹಾಜರಾಗೋ ಆಯಾರಾಮ್ ಗಯಾರಾಮ್ ಮುಖಂಡರಿಗೆ ಈ ಮೂಲಕ ಚಾಟಿ ಬೀಸಿದರು. ಇದೇ ವೇಳೆ ರಾಜ್ಯದಲ್ಲಿ ಪಕ್ಷದ ಕಾರ್ಯವೈಖರಿಯನ್ನು ರಾಹುಲ್ ಶ್ಲಾಘಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಹೊಸ ಉಸ್ತುವಾರಿ ಮತ್ತವರ ತಂಡವನ್ನು ಪಕ್ಷದ ಸಂಘಟನೆಗೆ ಕಳುಹಿಸಿದ್ದು ಕಾರ್ಯಕರ್ತರ ವಲಯದಿಂದಲೇ ಪಕ್ಷ ಬಲಪಡಿಸುವುದಕ್ಕೆ ಅಂತ ರಾಹುಲ್ ಹೇಳಿದರು. ಇದೇ ವೇಳೆ ಸೇನಾ ಮುಖ್ಯಸ್ಥರ ಬಗ್ಗೆ ಪಕ್ಷದ ಮುಖಂಡರೊಬ್ಬರು ನೀಡಿದ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಾಹುಲ್ ಗಾಂಧಿ, ರಾಜಕಾರಣಿಗಳು ಯಾರೇ ಆಗಲಿ ನಮ್ಮ ರಕ್ಷಣೆ ಹೊಣೆ ಹೊತ್ತಿರೋ ಸೇನೆ ಬಗ್ಗೆ ಸಲ್ಲದ ಮಾತುಗಳನ್ನು ಆಡೋದು ತಪ್ಪು. ಇದು ನಮ್ಮ ಪಕ್ಷಕ್ಕೂ ಅನ್ವಯಿಸುತ್ತೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ವೇಣುಗೋಪಾಲ್, KPCC ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ಬಹುತೇಕ ನಾಯಕರು, ಹಿರಿಯ ನಾಯಕರು ಹಾಜರಿದ್ದರು. राजनीतिक लोगों को आर्मी चीफ के बारे में बयान दिया है, ये बिल्कुल गलत है. आर्मी चीफ हिंदुस्तान के सेना का चीफ है और उसके बारे में राजनीतिक लोगों को कोई कमेंट करने की जरूरत नहीं. तो मैं यहां स्पष्ट करना चाहता हूं कि हिंदुस्तान की सेना हमारे लिए काम करती है, हिंदुस्तान की रक्षा करती है और उनके आर्मी चीफ जो हैं उनके बारे में किसी भी राजनेता को कुछ कहने की जरूरत नहीं. ದೇಶದಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 3 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಇಡನ್ ಅಜೆಂಡಾ ಏನಿದೆ ಅದನ್ನು ಜಾರಿಗೊಳಿಸಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಹೇಳಿದ್ದು, ಈ ದೇಶದ ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿದೆ, ದೇಶದ ಸ್ವಾತಂತ್ರ್ಯ ಸಂಕಷ್ಟ ಸಿಕ್ಕಾಕೊಳ್ತದೆ, ದೇಶದ ಸಾರ್ವಭೌಮತ್ವ ಸಂಕಷ್ಟ ಸಿಕ್ಕಾಕೊಳ್ತದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾರ್ಯಕರ್ತರು, ನಾಯಕರುಗಳು ಎಲ್ಲರೂ ಕೂಡ ಈ ದೇಶವನ್ನು ಉಳಿಸಲಿಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರ ಕಪಿಮುಷ್ಟಿಯಿಂದ ನಾವು ಈ ದೇಶವನ್ನು ಮುಕ್ತಗೊಳಿಸಲಿಕ್ಕೆ ಏನು 2013ರಲ್ಲಿ
9 ವರ್ಷದ ನಂತರ ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಾವೆಲ್ಲ ತಂದಿದ್ರಿ. ಅದೇ ರೀತಿ ಮತ್ತೊಂದು ಬಾರಿ 2018ರಲ್ಲಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಈ ಆದೇಶವನ್ನು ನಾವು ಚಾಚು ತಪ್ಪದೆ ಮಾಡ್ತೇವೆ ಅಂತೇಳಿ ನಾವೆಲ್ಲರೂ ನಿಮ್ಮ ಪರವಾಗಿ ನಾನು ರಾಹುಲ್ ಗಾಂಧಿ ಅವರಿಗೆ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ. You take power with Congress in Karnataka. Only one request I am going to make, Rahul ji. If entire Congress leadership will work together with one mind, I am quite sure that Congress will win with a huge majority again in Karnataka. That will be a remarkable change in national politics also. ಯಸ್ ವೀಕ್ಷಕರ, ರಾಹುಲ್ ಗಾಂಧಿಯವರು ಎರಡು ವಿಭಾಗವಾಗಿ ಅವರ ಮಾತನ್ನು ವಿಂಗಡಿಸ್ಬೋದು. ಒಂದು ರಾಷ್ಟ್ರ ರಾಜಕಾರಣ ಮತ್ತು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ದು, ಇನ್ನೊಂದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂಬರುವ ಚುನಾವಣೆಗೆ ಯಾವ ರೀತಿ ಸಿದ್ಧರಾಗಬೇಕು ಅಂತ ಅನ್ನೋದು, ಯಾರಿಗೆ ಟಿಕೆಟ್ ಕೊಡ್ಬೋದು, ಯಾರಿಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನೋ ಬಗ್ಗೆ ಅವರು ನೀಡಿದ ಸೂಚನೆ. ಮೊದಲನೇದಾಗಿ ಅವರು ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದು, ಒಂದು ಈ ದೇಶದ ಏನು ಒಟ್ಟಾರೆ ಸ್ವರೂಪ ಏನಿದೆ, ಜಾತ್ಯತೀತತೆ ಸೇರಿದಂತೆ ಅದು ಹೇಗೆ ನಾಶವಾಗುತ್ತೆ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದು ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಫ್ಯಾಬ್ರಿಕ್ ಆಫ್ ಹೋಲ್ ನೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದು. ಸೊ ನಾವು ಮೊದಲು ಇದರ ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ಇಡೀ ದೇಶದ ಒಟ್ಟಾರೆ ಪರಿಸ್ಥಿತಿ, ಇಲ್ಲಿಯ ಸಂಸ್ಕೃತಿ, ಪರಂಪರೆ, ನಂಬಿಕೆ, ಇದಕ್ಕೆಲ್ಲೋ ಏಟು ಬಿದ್ದಿದೆ ಅನ್ನುವ ಅರ್ಥದಲ್ಲಿ. ಯಸ್ ಉಗ್ರಪ್ಪ, ಫಸ್ಟ್ ಯುವರ್ ಟರ್ನ್. ರಾಹುಲ್ ಗಾಂಧಿ ಅವರ ಮಾತನ್ನು ನಾನು 2 ರೀತಿ ವಿಭಾಗಿಸ್ತೇನೆ. ಪಕ್ಷದ ಬಗ್ಗೆ ಮಾತಾಡಿದ ನಂತರ ಫಸ್ಟ್ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಏನಾಯಿತು ಅನ್ನೋದು ಅದನ್ನ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ರು. ಎಲ್ಲರೂ ಟಾರ್ಗೆಟ್ ಮಾಡಿದ್ದು ನರೇಂದ್ರ ಮೋದಿ ಅವರ ಸರ್ಕಾರವನ್ನು. ಯುವರ್ ರಿಯಾಕ್ಷನ್? ನೋಡಿ, ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು ಹೆಚ್ಚು ಭರವಸೆಯನ್ನು ಅವರ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥ ನಾಯಕರು. ಅವರು 2 ವಿಚಾರಗಳನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನೇದು, ರಾಜ್ಯದಲ್ಲಿ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಬೆಳೆಸಿ ಮತ್ತೆ ಅಧಿಕಾರಕ್ಕೆ ತರತಕ್ಕಂಥ ಅನಿವಾರ್ಯತೆ ಏನಿದೆ ಅಂತಕ್ಕಂಥದ್ದನ್ನು ಸಹ ಹೇಳಿದ್ದಾರೆ. ಸೊ ಇದರ ಹೇಳೋದರ ಜೊತೆಗೆ ಅನಿವಾರ್ಯತೆ ಯಾಕಿದೆ, ಕಾಂಗ್ರೆಸ್ ಯಾಕೆ ಇವತ್ತು ಕರ್ನಾಟಕದಿಂದ ಮತ್ತೊಮ್ಮೆ ಸದೃಢ ಆಗಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ, ಎಲ್ಲರೂ ಮಾತನಾಡಿದ ಹಾಗೆ, ನರೇಂದ್ರ ಮೋದಿಯವರು ಅವರು ಎಷ್ಟೇ ಏನೇ ಹೇಳಿದ್ರು ಸಹ, ಮೊದಲನೇದು ಅವರೇನು 2014ರಲ್ಲಿ ಅವರು ಅಧಿಕಾರಕ್ಕೆ ಬರೋದ ಮೊದಲು ಏನೆಲ್ಲ ರಾಷ್ಟ್ರದ ಜನತೆಗೆ ಆಶ್ವಾಸನೆಗಳನ್ನು ನೀಡಿದ್ರು, ಯಾವುದೇ ಬಹುತೇಕ ಆಶ್ವಾಸನೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಇದರ ಜೊತೆಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಒಂದು ಕಡೆ ಪ್ಲ್ಯಾನಿಂಗ್ ಕಮಿಷನ್ನಿಂದ ಹಿಡಿದು ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಹಿಡಿದು ಸುಪ್ರೀಂ ಕೋರ್ಟು, ಹೈಕೋರ್ಟಿನ ನಾಮಿನೇಷನ್ಸ್, ಜಡ್ಜಸ್ನ ನಾಮಿನೇಟ್ ಮಾಡತಕ್ಕಂಥದ್ದು ಇರ್ಬೋದು. ಸೊ ಈ ರೀತಿ ಅನೇಕ ಅಥವಾ ಲೋಕಪಾಲ್ ಮಸೂದೆಯ ವಿಚಾರ ಇರಬಹುದು, ಅಥವಾ ಈ ದೇಶದಲ್ಲಿ ಕೊಟ್ಟಂಥ ಅನೇಕ ಏನು ಆಶ್ವಾಸನೆಗಳಿದ್ದಾವೆ, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅಥವಾ ಬಡವರಿಗೆ 15 ಲಕ್ಷ ಡೆಪಾಸಿಟ್ ಮಾಡ್ತಕ್ಕಂಥದ್ದು, ಬೆಲೆಗಳ ನಿಯಂತ್ರಣ ಈ ಎಲ್ಲ ವಿಚಾರಗಳಲ್ಲಿ ಇವತ್ತು ವಿಫಲರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹಿಡನ್ ಅಜೆಂಡಾ ರೈಟ್ ಫ್ರಮ್ ದ ಡೇಸ್ ಆಫ್ BJP ಅಥವಾ ಜನಸಂಘ್ 1950s ಜನಸಂಘಿಂದ ಹಿಡಿದು 80sಲ್ಲಿ ಏನು BJP ಪ್ರಾರಂಭ ಆಯಿತು, ಅವಾಗಲಿಂದ ಇವರ ಹಿಡನ್ ಅಜೆಂಡಾ 4 ಇದ್ದಾವೆ. ಒಂದು ಆರ್ಟಿಕಲ್ 370 ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ, 2 ಕಾಮನ್ ಸಿವಿಲ್ ಕೋಡು, 3 ರಾಮ ಜನ್ಮಭೂಮಿ, 4 ಗೋಹತ್ಯೆ ನಿಷೇಧ, ಇದನ್ನು ಮಾಡತಕ್ಕಂಥದ್ದನ್ನು ಇದ್ದಾವೆ. ಸೊ ಈ 4 ವಿಚಾರಗಳನ್ನು ಏನು ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಆಗದೆ ಈ ಒಂದು ರೀತಿಯ ಭಾವನಾತ್ಮಕ ವಿಚಾರಗಳಲ್ಲಿ ರಾಷ್ಟ್ರದ ಜನತೆಯನ್ನು ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನ ಮಾಡಿ, ಇನ್ನೊಂದು ಕಡೆ ಸಂವಿಧಾನದತ್ತವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸನ್ನು ಇವತ್ತು ಎರೋಡ್ ಮಾಡತಕ್ಕಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅನ್ನೋ ಹಾಗಿದ್ರೆ, ಈ ದೇಶದ ಜಾತ್ಯತೀತ ವ್ಯವಸ್ಥೆ ಉಳಿಬೇಕು ಅನ್ನೋ ಹಾಗಿದ್ರೆ
ಬಹುಶಃ ಅದಕ್ಕೆ ಹೋರಾಟ ಮಾಡಿ, ಒಂದು ಕಡೆ ಸಂವಿಧಾನ ಕೊಡಲಿಕ್ಕೆ, ಇನ್ನೊಂದು ಕಡೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಏನು ಹೋರಾಟ ಮಾಡಿದಂಥ ಕಾಂಗ್ರೆಸ್ಸೇ ಅನಿವಾರ್ಯ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಗೆ ಇಂದಿರಾ ಗಾಂಧಿಯವರಿಗೆ ಅವರು ಸೋಲಾದಾಗ 77ರಲ್ಲಿ ಮತ್ತೆ ಪುನರ್ಜನ್ಮವನ್ನು ರಾಜಕೀಯವಾಗಿ ಏನು ಕರ್ನಾಟಕ ಕೊಡ್ತು, ಅದೇ ರೀತಿಯಲ್ಲಿ ಮತ್ತೊಮ್ಮೆ ರಾಷ್ಟ್ರದ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಮಾತ್ರವಾದಂಥ ಶಕ್ತಿಯನ್ನು ನೀಡತಕ್ಕಂಥದಕ್ಕೆ ಅವರು ಒತ್ತು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿದೆ. ಆ ದಿಕ್ಕಿನಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಅಂತೇಳಿ ನಾವು ಎಸ್ ಪ್ರಕಾಶ್, ಒಂದು ರಾಹುಲ್ ಗಾಂಧಿ ಅವರ ಟಾರ್ಗೆಟ್ ಹಾಗೇನು ಸಿದ್ದರಾಮಯ್ಯನವರ ಟಾರ್ಗೆಟ್ ಭಾಳ ಸ್ಪಷ್ಟವಾಗಿತ್ತು. ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದೇನಿದ್ರೆ, ಇಡೀ ಈ ದೇಶ, ಇಂಡಿಯಾ ಅನ್ನುವ ಈ ದೇಶ ಏನಿದೆ ಅದರ ಮೂಲ ಸ್ವರೂಪಕ್ಕೆ ಧಕ್ಕೆ ಬರುವಂತಹ ಬೆಳವಣಿಗೆಗಳು ಆಗ್ತಾ ಇವೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದು ಅನಿವಾರ್ಯ ಅನ್ನುವ ಮಾತು ಇಡೀ ಇಲ್ಲಿ ಮಾತನಾಡಿದ ಎಲ್ಲ ನಾಯಕರ ಮಾತಿನ ಒಟ್ಟಾರೆ ಫಲಿತಾಂಶ, ಸಾರಾಂಶ ಅಂತ ನಾನು ಅಂದ್ಕೊಂಡಿದ್ದೇನೆ. ಯುವ ರಿಯಾಕ್ಷನ್. ರಾಹುಲ್ ಗಾಂಧಿಯವರು ಏನು ಬದಲಾಗ್ತಿದೆ ಅಂತ ಹೇಳಿ ಮೂಲಭೂತವಾಗಿ ಈ ದೇಶದ ನಂಬಿಕೆಗಳು ಅಂತ ಇದ್ದೇನೆ. ಇವರು ಸದಾ ಅಧಿಕಾರದಲ್ಲಿದ್ದರು, 50-55 ವರ್ಷಗಳು. ಇವತ್ತು ಅಧಿಕಾರ ವಿಹೀನರಾಗಿದ್ದಾರೆ. ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಮಾತಿಗೆ, ವಿಚಾರಕ್ಕೆ, ಅವ್ರು ಹೇಳುವಂಥ ಕಾರ್ಯಕ್ರಮಗಳಿಗೆ ಮನ್ನಣೆ ಎಲ್ಲೂ ಸಿಗ್ತಾ ಇಲ್ಲ. ಸತತವಾಗಿ ಅವರು ಸೋತ್ಕೊಂಡ್ಬಂದಿರೋದೇ ಜನ ಇವರನ್ನು ನಂಬೋದನ್ನು ಬಿಟ್ಟಿದ್ದಾರೆ. ಇವರ ವಿಚಾರಗಳಲ್ಲಿ ಸತ್ವ ಇಲ್ಲ ಅನ್ನೋದನ್ನು ಈಗಾಗಲೇ ಸಾಬೀತಾಗಿದೆ. ಇವತ್ತು ಕರ್ನಾಟಕದಲ್ಲಿ ಮುಂದಿನ ವರ್ಷ ಒಂದು ಚುನಾವಣೆ ಬರ್ತಾ ಇದೆ. ಇವ್ರಿಗೆ ಇವತ್ತು ಇಲ್ಲಿ ಅನಿವಾರ್ಯವಾದಂಥ ಪರಿಸ್ಥಿತಿ ಏನಿದೆ, ಅಧಿಕಾರ ಉಳಿಸ್ಕೋಬೇಕು, ಇಲ್ಲ ಅಂದರೆ ಇಡೀ ದೇಶದಲ್ಲಿ ಪಂಜಾಬ್ ಬಿಟ್ಟರೆ ಇನ್ನೆಲ್ಲೂ ನಮ್ಮ ಅಸ್ತಿತ್ವವೇ ಉಳ್ಕೊಳ್ಳಲ್ಲ ಅನ್ನುವಂಥ ಭೀತಿ ಏನಿದೆಯಲ್ಲ, ಅದರಿಂದ ಪದೇ ಪದೇ 1-2 ವರ್ಷದಿಂದ ಏನು ಮಾತಾಡ್ತಾ ಇದ್ದಾರೋ ಅದನ್ನೇ ಮಾತಾಡ್ತಾ ಇದ್ದಾರೆ ವಿನಃ ಸರ್ಕಾರದ ಲೋಪದೋಷಗಳು ಯಾವ್ದು ಹೇಳಿದ್ರು ಅಥವಾ ಇಲ್ಲಿನ ಸಾಧನೆ ಬಗ್ಗೆ ಏನ್ ಮಾತಾಡಿದ್ರು. ಇವರು ಸ್ವಾತಂತ್ರ್ಯ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರು. ಅಭಿಪ್ರಾಯ ಸ್ವಾತಂತ್ರ್ಯ ಇಲ್ಲಿ ಹತ್ತಿಕ್ಕಲಾಗ್ತಿದೆ. ಇವತ್ತು ಅವರು ಇನ್ನೊಂದು ಹೇಳಿದ್ರು ಕೂಡ ಸ್ವಾತಂತ್ರ್ಯ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಸಾಮಾಜಿಕ ತಾಣಗಳಲ್ಲಿ ಬರೆದವ್ರ ವಿರುದ್ಧ ಕೇಸುಗಳು ಹಾಕ್ಸಿರೋದು ಮುಖ್ಯಮಂತ್ರಿ ಕಚೇರಿಯಿಂದ ಗರಿಷ್ಠ ಪ್ರಮಾಣದಲ್ಲಿ ಹಾಕ್ಸಿದ್ದಾರೆ. ಎರಡನೇದು ಸದನ ಸಮಿತಿ ರಚನೆ ಮಾಡಿ ಮಾಧ್ಯಮಗಳ ಮೇಲೆ ಅಂಕುಶ ಹಾಕಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಇದನ್ನ ಪಾಪ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಮುಖಂಡರು ತಿಳಿಸಿದಾರ. ಇದು ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಒಂದು ವ್ಯವಸ್ಥೆ ಅಲ್ವಾ ಇದು? ಇವ್ರು ಹೇಳೋದೇ ಸತ್ಯ. ಹೇಳಿ ಸರ್, ಮಾಧ್ಯಮ ಈ ದೇಶದಲ್ಲಿ ಯಾರ ಪರವಾಗಿದೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ, ಯಾರ ನಿಯಂತ್ರಣದಲ್ಲಿದೆ ಅಂತ ಗೊತ್ತಿದೆ, ಆ ನಿಯಂತ್ರಣದಲ್ಲಿರುವ ಜನ ಯಾರ ಹತ್ರ ಇದ್ದಾರೆ ಅಂತ ಗೊತ್ತಿದೆ. ಅದು ಮತ್ತೆ ನಾವು ಡಿಸ್ಕಸ್ ಮಾಡ್ಬೇಕಾ? ಎಸ್, ನಾನು ನೋಡಿ ಸರ್, ಇಂಡಿಯಾ ಇಸ್ ಎ ನೇಷನ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ. ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಬರ್ತಾ ಇದ್ದೀನಿ ನಾನಲ್ಲ, ಅದಕ್ಕೆ ಬರ್ತಾ ಇದ್ದೀನಿ. ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥದ್ದನ್ನು ನಮ್ಮ ಭಾರತಕ್ಕೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಪ್ಷನ್ ಅದು. ಬೇರೆ ಯಾವುದೇ ದೇಶಕ್ಕೆ ಈ ರೀತಿಯಾದಂಥ ಒಂದು ಕ್ಯಾಪ್ಷನ್ ಇಲ್ಲ. ಅಂಥ ಒಂದು ವೈವಿಧ್ಯತೆಗಳನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಇವತ್ತಿನ ದಿವಸ ಏನೇನು ನಡೀತಾ ಇದೆ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಹಿತ ಇವತ್ತು ಕೈ ಹಾಕ್ತಾ ಇದ್ದಾರೆ. ನಮ್ಮ ಉಗ್ರಪ್ಪನವರು ಮಾತಾಡಿದ ಹಾಗೆ ಕೊಲೆಜಿಯಂನಿಂದ ಹಿಡಿದು ಪ್ಲಾನಿಂಗ್ ಕಮಿಷನ್ನಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಹಿತ ಇವತ್ತಿನ ದಿವಸ ಕೈ ಹಾಕ್ತಾರೆ. ಏನು ಇಷ್ಟೊತ್ತು ಮಾತಾಡ್ತಾ ಇದ್ದಾರೆ, ಏನು ಮಾಧ್ಯಮಗಳಿಗೆ ಒಂದು ನಿಮಿಷ, ಮಾಧ್ಯಮಗಳಿಗೆ ಅದಕ್ಕೆಲ್ಲ ಬರೋಣ ಆಮೇಲೆ. ಈಗ ಮಾಧ್ಯಮಗಳಿಗೆ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತಕ್ಕಂಥದ್ದನ್ನ ಸಹಿತ ಮಾಧ್ಯಮಗಳಿಗೆ ಇರ್ತಕ್ಕಂಥ ಸ್ವಾತಂತ್ರ್ಯ ಇವತ್ತಿನ ದಿವಸ ದೇಶದ 4ನೇ ಅಂಗ ಮಾಧ್ಯಮಗಳು 4ನೇ ಅಂಗವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಸತ್ಯವಾದ ಸಂಗತಿ. ಇವತ್ತು ಆ ಮಾಧ್ಯಮಗಳನ್ನು ಎಷ್ಟರ ಮಟ್ಟಿಗೆ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಅವರನ್ನು ಬಂಧನದಲ್ಲಿ ಇಡ್ತಾ ಇದ್ದಾರೆ, ಅಂದರೆ ನಾಟ್ ಡೈರೆಕ್ಟ್ಲಿ ಅರೆಸ್ಟಿಂಗ್ ಅಲ್ಲ, ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಏನನ್ನ ಹೇಳೋ ಬಂಧಿಸ್ತಾ ಇದ್ದಾರೆ ಅಂತ ಚಾನೆಲ್ ಮೇಲೆ 60 ಕೋಟಿ ರೂಪಾಯಿ ಸಾಲ ಇರೋದಕ್ಕೆ ಅವ್ರ ಮೇಲೆ ಹಾಕಿದ್ರು. ಅದೇನೇನೆ 800 ಕೋಟಿ ರೂಪಾಯಿ ಸಾಲ ಇರೋ ಮಲ್ಯನ ಒಳಗೆ ಹಾಕಿಬಿಟ್ರು. ಸುಮ್ಮನೆ ಅದೆಲ್ಲ ಯಾಕ್ರಿ ಮಾತಾಡ್ತಾರೆ? ಈಚೆ ತೆಗೆದ್ರೆ ಎಷ್ಟೆಷ್ಟೋ ಹೋಗುತ್ತೆ, ಎಲ್ಲೆಲ್ಲ ಹೋಗುತ್ತೆ, ಎಲ್ಲ ತೆಗಿತೀನಿ ನಾನು.
ಸ್ವಲ್ಪ ಸುಮ್ಮನೆ ಮಾತಾಡಕ್ ಬಿಡಿ. opportunity. ಸುಮ್ಮನೆ ಯಾಕೆ Yes, ಮಧ್ಯದಲ್ಲಿ ಮಾತಾಡ್ತೀರಾ yes, ರಾಘವೇಂದ್ರ. ನೀವು? Why you are disturbing me? Yes, I am going go ahead. point wise. I am going point I wise. am Please don't disturb me. permitting you. Go ahead. ನಿಮ್ಗೊಬ್ಬರಿಗೆ ಮಾತಾಡಕ್ ಬರೋದು ನಮ್ಗೆ ಬರ್ತ್ರಿ. Go ahead. ಈ ರೀತಿಯಾಗಿ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪರ್ಚೇಸ್ ಮಾಡಿದಿರತಕ್ಕಂಥದ್ದು ಅನ್ನೋದೇ ಜನಗಳ ಬಾಯಲ್ಲೇ ಬರ್ತಾ ಇದೆ ಇವತ್ತಿನ ದಿವಸ. ನಾನು ಹೇಳ್ತಕ್ಕಂಥದ್ದಲ್ಲ. ಹಾಗೆ ಅಷ್ಟೇ ಯಾಕೆ ಇವತ್ತಿನ ದಿವಸ ಅವ್ರ ಕ್ಯಾಬಿನೆಟ್ನಲ್ಲಿರೋರೇ ಯಾರು ಮಾಧ್ಯಮಗಳ ಮುಂದೆ ಮಾತಾಡೋಂಗಿಲ್ಲ. ಅವರ ಒಂದು ವಾಕ್ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳ್ಬೇಕಾಗಿ. Yes, ಲಲಿತಾ ನಾಯಕ್. ರಾಜೀವ್ ಗಾಂಧಿ ಇವತ್ತೇನು ರಾಹುಲ್ ಗಾಂಧಿ ಎಲ್ರಿಗೂ ಈ ದೇಶದ ಇವತ್ತಿನ ಪರಿಸ್ಥಿತಿಯನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಒಬ್ಬ ಚಿಕ್ಕ ವಯಸ್ಸಿನ ಹಿರಿಯ ಲೀಡರ್ ಅಂತ ನಾನು ಹೇಳ್ತೀನಿ, ಹಿರಿಯ ಮುತ್ಸದ್ದಿ. ಯಾಕೆ ಅಂತಂದರೆ ಅವರು ಎಲ್ಲರ ಥರ ಯಾವುದೇ ಒಂದು ಗಿಮಿಕ್ಸ್ ಮಾಡುವಂಥದ್ದು ಅಥವಾ ಬೂಟಾಟಿಕೆ ಮಾಡಿ ಅಥವಾ ಯಾವುದೋ ಒಂದು ಮಾತಿನಿಂದ ಇವತ್ತು ಎಲೆಕ್ಷನ್ನಲ್ಲಿ ನಾನು ಗೆಲ್ಲೇಬೇಕು ಅನ್ನೋ ಥರದಲ್ಲಿ ಅಂಥ ಒಂದು ಐಡಿಯಾ ಇಟ್ಕೊಂಡು ಅವ್ರು ಮಾತಾಡಿದ್ದು ನಾನು ಕೇಳಿಲ್ಲ. ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಮಾತಾಡೋದು ನೋಡಿದ್ದೀನಿ. ಇವತ್ತಿನ ದಿವಸ ಅವರು ಏನೇನು ತಂದಿದ್ದಾರೆ ಅವರು ಕಾಂಗ್ರೆಸ್ನಲ್ಲಿ, ಆ ಕಾಂಗ್ರೆಸ್ಸಿನ ವಿಚಾರಗಳು ಇಂಥವ್ರಿಗೆ ಮಾಡಬೇಕು ಇಂಥವ್ರಿಗೆ ಕೊಡಬಾರ್ದು ಅನ್ನುವಂಥದ್ದು ಬಹುಶಃ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಅವರಲ್ಲಿ ಬಂದಂಥ ಮುಖಂಡರಿಗೆ ಯಾಕೆ ಮಾಡಿರಲಿಲ್ಲ ಅಂದರೆ ಅವರು ಜಾತಿ ಮತ್ತು ನಮಗೆ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು, ಆದ್ದರಿಂದ ಎಲ್ಲರನ್ನು ಹಿಡಿದಲ್ಲಿ ಇಟ್ಕೋಬೇಕು ಅನ್ನೋ ಮನೋಭಾವನೆ ಅವ್ರು ಇದ್ದಿದ್ದಕ್ಕೆ ಅದಾಗಿಲ್ಲ. ಆದರೆ ಇವ್ರಿಗೆ ಅದಿಲ್ಲ. ಗೆಲ್ಲೋದಕ್ಕಿಂತಲೂ ಮುಖ್ಯವಾಗಿ ಈ ದೇಶವನ್ನು ಯಾವ ದಿಕ್ಕಿನಲ್ಲಿ ನಾನು ತಗೊಂಡು ಹೋಗ್ಬೋದು, ಇವೆಲ್ಲ ಕರಾಳ ಬಾಹುಗಳು ಏನು ಇವತ್ತು ಹಿಡಿತಾ ಇದ್ದಾವೆ ಅದನ್ನು ಮುಗಿಸಿ ನಾವು ಒಂದು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥ ವಿಚಾರ ಇದೆ ಅಂತ ನನಗನ್ಸುತ್ತೆ. ಆದ್ದರಿಂದ ನಾನು ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಗಿಂತಲೂ ಕೂಡ ಹಿಂದಿನ ಅವರ ಹಿರಿಯರು ಏನು ಮಾಡಿದ್ದಾರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರೆ ಪ್ರಜ್ಞಾವಂತಿಕೆಯಲ್ಲಿ ಅಂತ ನನಗನ್ಸುತ್ತೆ. ಪ್ರಕಾಶ್, ನಾನು ಹೋಗಕ್ಕಿಂತ ಮೊದಲು ನನ್ನ ಒಂದು ನಿಮಿಷ ಬಂದೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಇಡೀ ಈ ಇಂಡಿಯಾದ ಸೆಕ್ಯುಲರ್ ಫ್ಯಾಬ್ರಿಕ್ ಅನ್ನೋದೇನಿದೆ ಅದು ಹೇಗೆ ಆಗ್ತಾ ಇದೆ ಆತಂಕ ವ್ಯಕ್ತಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಮೊಂದು ಗಮನ, ನಾಳೆ ಗೋವಾದಲ್ಲಿ 5 ದಿನಗಳ ಒಂದು ಸಮಾವೇಶ ನಡೆಯುತ್ತೆ. ಅದು ಹಿಂದೂ ಜಾಗೃತ ಸಮಿತಿ ಅನ್ನೋರು ನಡೆಸ್ತಿದ್ದಾರೆ. ಅವರ ಉದ್ದೇಶ ಹಿಂದೂ ರಾಷ್ಟ್ರವನ್ನು ನಿರ್ಮಿಸೋದಾಗಿದೆ. ಅದು 4 ದಿನಗಳ ಕಾಲ ನಡೀತಿದೆ. ಇದಕ್ಕೆ ಯಾರ್ಯಾರು ಪ್ರೋತ್ಸಾಹ ಕೊಡ್ತಿದ್ದಾರೆ, ಯಾರು ಕೊಡ್ತಾ ಇಲ್ಲ, ಅದು ಡೀಪರ್ ಡಿಸ್ಕಷನ್. ಆದರೆ ಹಿಂದೂ ಜಾಗೃತ ಸಮಿತಿ ಏನು ಹೇಳುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ತರ್ತೀರ. ಮೊದಲ ಪ್ಯಾರ ಅವರ ವೆಬ್ಸೈಟಿಂದ ಹೇಳ್ತಾರೆ, ಡ್ಯೂ ಟು ಎ ಸೆಕ್ಯುಲರ್ democracy today, the state of the society, nation and dharma is on decline. A system of governance based on dharma, that is establishment of the Hindu nation. ಯಾರು ಇವರಿಗೆ ಸಪೋರ್ಟ್ ಮಾಡ್ತಾ ಇರುವವರು ಎಲ್ಲ ಹಿಂದೂ ಪರ ಸಂಘಟನೆಗಳು ನಾಳೆಯಿಂದ ಗೋವಾದ ಪಣಜಿಯಲ್ಲಿ ಈ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನೀವು ಇಡೀ ನಮ್ಮ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದ ಅಂಶಗಳನ್ನು ಮುಂದಿಟ್ಕೊಂಡು ಹೋಗ್ತಾರೆ. ಈ ಧೈರ್ಯ ಯಾರಿಗೆ ಬರುತ್ತೆ ಸ್ವಾಮಿ? ಯಾರಿದ್ದಾರೆ ಇವರಿಂದ? ಯಾರಿದ್ದಾರೆ ಅಂದರೆ ಅವ್ರವ್ರ ಅಭಿಪ್ರಾಯ ವ್ಯಕ್ತ ಮಾಡೋ ಸ್ವಾತಂತ್ರ್ಯ ಈ ಪ್ರಜಾಪ್ರಭುತ್ವದಲ್ಲಿದೆ. ಅವ್ರು ಮಾತಾಡ್ತಾರೆ. ತಪ್ಪು ಮಾತಾಡಿ ದೇಶಕ್ಕೆ ಅದು ಹಿತಾಸಕ್ತಿಗೆ ವಿರುದ್ಧ ಆದರೆ ಅದಕ್ಕೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರ ಇದೆ, ಕಾನೂನಿದೆ. ಮಾತಾಡಬಾರ್ದು ಅಂತ ಯಾವುದೂ ಕಾನೂನಿಲ್ಲ. ಇದಲ್ಲದೆ ನೀವೇ ಇವರು ಉಗ್ರಪ್ಪನವರು 4 ಪಾಯಿಂಟ್ ಇದ್ರು. NJAC-ನ ಇವತ್ತು ವೀಕ್ ಆಗಿದೆ, ಲೋಕ್ಪಾಲ್ ಇಲ್ಲ, ಅಪೋಸಿಷನ್ ಲೀಡರ್ ಇಲ್ಲ. NJAC-ನ ಇಡೀ ಎಲ್ಲ ವಿರೋಧ ಪಕ್ಷಗಳು ಸೇರಿ ಸರ್ವಾನುಮತದಿಂದ ಆ ಬಿಲ್ಲನ್ನು ಪಾಸ್ ಮಾಡಿದ್ದು ಪಾರ್ಲಿಮೆಂಟ್ರಿ. ಪ್ರಾಯಶಃ ಅವರನ್ನು ಮರ್ತಿರ್ಬೇಕದನ್ನ. ಅದನ್ನು ಹೊಡೆದಾಕಿದ್ದು ಸುಪ್ರೀಂ ಕೋರ್ಟ್ ಅವರು. ಅದು ಈವನ್ ಕಾಂಗ್ರೆಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿತ್ತು, ಪ್ರತಿಯೊಬ್ಬರು ಮಾಡಿದ್ರು. ಎರಡನೇದು ಎಲೆಕ್ಷನ್ ಕಮಿಷನ್ NJAC-ನ ನ್ಯಾಷನಲ್ ಜುಡಿಷಿಯರಿ ಮಾಡಲಿಲ್ವಲ್ರಿ, ಮಾಡಿದ್ರಿ. ಕೊಲಿಜಿಯಂ ಲೋಕ್ಪಾಲ್ ಇವತ್ತು ವಿರೋಧ ಪಕ್ಷದ ನಾಯಕರು ಅದಕ್ಕೆ ಸದಸ್ಯರಾಗಬೇಕು ಅಂತಿದ್ದು ಆ ಟೆಕ್ನಿಕಲ್ ಪಾಯಿಂಟ್ ನಿಂತಿದೆ. ಅದು ಈಗಾಗಲೇ ಪಾಸ್ ಆಗುತ್ತೆ. ಕಾಂಗ್ರೆಸ್ ಸದಸ್ಯರು ಅಲ್ಲಿದ್ದಾರೆ ಲೋಕಸಭೆಯಲ್ಲಿ. ಅದಾಗಿಲ್ಲ ಅಂದರೆ ಅದರ ಪ್ರತಿಭಟನೆ ಇರ್ಬೋದು, ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಅಲ್ಲಿ ಕೊಡಬಹುದಾಯಿತು. ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದಾರೆ. ವಿರೋಧ ಪಕ್ಷದ ಸ್ಥಾನ ಹಾಕಿಲ್ಲ ಅಂದರೆ 10% ಆಫ್ ದಿ ಸೀಟ್ ಗೆಲ್ಲಬೇಕು, ಗೆದ್ದಿಲ್ಲ. ಅದರಿಂದ ಅದು ಕೋರ್ಟ್ಗೂ ಹೋದ್ರು.
ಕೋರ್ಟಲ್ಲಿ ಕೂಡ ಅದು ಸ್ಟ್ಯಾಂಡ್ ಆಗಿಲ್ಲ. ಅದರಿಂದ ಅದು BJP ಏನು ಮಾಡೋಕ್ಕಾಗುತ್ತೆ? ನೀವು ಗೆದ್ದರೆ ಸ್ಥಾನ ಸಿಗುತ್ತೆ, ನೀವು ಗೆದ್ದಿಲ್ಲ ಆದರೂ ನಾವೇ ಅಧಿಕಾರ ಮಾಡಬೇಕು ಅನ್ನಂಗೆ ಆಯ್ತಿದ್ದು ಕೆಲಸ. ಎಲೆಕ್ಷನ್ ಕಮಿಷನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಅಪಪ್ರಚಾರ ಮಾಡಿ ಒಂದು ಸಂವಿಧಾನಬದ್ಧ ಒಂದು ಸಂಸ್ಥೆಗೆ ಮಸಿ ಬಳದ್ರಲ್ಲ, ಅವರು ಹ್ಯಾಕಾಥಾನ್ ಮಾಡ್ತೀವಿ ಬನ್ನಿ ಅಂದ್ರೆ ಒಬ್ರು ಹೋಗಿಲ್ಲ. ಅದಕ್ಕೆ ಇಲ್ಲ, ವೀರಪ್ಪ ಮೊಯ್ಲಿ ಅವರೇ ಚೆನ್ನಾಗಿ ಹೇಳಿದ್ರು. ಇವತ್ತು ನಾವು ಪಂಜಾಬ್ ಚೀಫ್ ಮಿನಿಸ್ಟರ್ ರಿಯಾಕ್ಟೆಡ್, ವೀರಪ್ಪ ಮೊಯ್ಲಿ ಅವರೇ ಹೇಳಿದಾರಲ್ಲ ನಮ್ಮ ರಾಜ್ಯದವರೇ ಅದ್ರ ಬಗ್ಗೆ. ಆಮೇಲೆ ದೇಶದ ಒಂದು ಸೈನ್ಯವನ್ನು ಕೂಡ ಅವಹೇಳನ ಮಾಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಅನೇಕ ಧುರೀಣರುಗಳು ಮಾತಾಡ್ತಾರೆ. ಇದೆಲ್ಲ ದೇಶದ ಹಿತಾಸಕ್ತಿಗೆ ವಿರುದ್ಧ. ಇದೆಲ್ಲವೂ ಕೂಡ ಈ ದೇಶದ ಜಾತ್ಯತೀತತೆ ಇವನ್ನ ಭದ್ರ ಮಾಡೋ ಕೆಲಸಗಳ. ಸೈನ್ಯದ ಮುಖ್ಯಸ್ಥರ ಹೇಳಿಕೆ ಮತ್ತು ನಡವಳಿಕೆ ಟೀಕೆ ಮಾಡೋದು ಇಡೀ ಸೈನ್ಯವನ್ನ ಅವಹೇಳನ ಮಾಡ್ದಂಗಲ್ಲ. ಅಲ್ಲ, ನೀವು ಅದು ನಿಮ್ಮ ಅಭಿಪ್ರಾಯ, ಅದು ದೇಶದ ಜನದ ಅಭಿಪ್ರಾಯ ಅಲ್ಲ. ದೇಶದ ಬೆನ್ನೆಲುಬಾದ ರೈತರನ್ನ ಅವ್ರು ಸಾಯ್ತಾ ಇರ್ತಕ್ಕಂಥ ನಪುಂಸಕತೆಯಿಂದ ಅಂತ ಹೇಳೋದು ಮಾತಿನ ದಾಟಿಯಿಂದನೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಅಳಿ ತಪ್ಪಿದೆ ಅನ್ನೋದಕ್ಕೆ ಈ ಮಾತಿನ ದಾಟಿನೇ ಸಾಕ್ಷಿ. ಎರಡನೇದು, ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಈಗೆಲ್ಲ ಹೇಳ್ತಾ ಇದ್ರೆ ಜನಬೆಂಬಲ ಕಳ್ಕೊಳ್ತಾ ಇದ್ದಾರೆ ಅಂತೇಳಿ. ಈ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ದೆಹಲಿ ಜನ ಏನು ಮಾಡಿದ್ರು, ಬಿಹಾರ್ ಜನ ಏನು ಮಾಡಿದ್ರು, ಕೇರಳ ಜನ ಏನು ಮಾಡಿದ್ರು, ತಮಿಳ್ನಾಡು ಜನ ಏನು ಮಾಡಿದ್ರು, ಅಥವಾ ವೆಸ್ಟ್ ಬೆಂಗಾಲ್ನ ಜನ ಏನು ಮಾಡಿದ್ರು, ಗೋವಾ ಜನ ಏನು ಮಾಡಿದ್ರು, ಅಥವಾ ಮಣಿಪುರದ ಜನ ಏನು ಮಾಡಿದ್ರು, ಪಂಜಾಬಿನ ಜನ ಏನು ಮಾಡಿದ್ರು. ಸ್ವಲ್ಪ ಮಾತನಾಡಬೇಕಾದ್ರೆ ಬದ್ಧತೆಯಿಂದ ಅಥವಾ ಮಾಹಿತಿಯನ್ನು ಪಡೆದು ಮಾತನಾಡಬೇಕಾಗುತ್ತೆ. ಈ ಎಲ್ಲ ರಾಜ್ಯಗಳಲ್ಲಿ BJP ಯಾಕೆ ಮೊದಲನೇ ಸ್ಥಾನಕ್ಕೆ ಬರೋಕ್ಕಾಗಿಲ್ಲ? ಇದನ್ನು ಒಂದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಸಂವಿಧಾನದ ಆರ್ಟಿಕಲ್ 19 ಕೆಳಗಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲೇ ಪತ್ರಿಕಾ ಸ್ವಾತಂತ್ರ್ಯನೇ ಇರೋದು, ಅದೇನು ಸಪರೇಟ್ ಇಲ್ಲ. ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಕೆಳಗಡೆ ಯಾರೇ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಿತಿ ಮೀರಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಸ್ಟ್ರೀಮ್ ಲೈನ್ ಮಾಡತಕ್ಕಂಥ ಕರ್ತವ್ಯ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ಸ್ವಲ್ಪ ಮಾತಾಡಬೇಕಾದ್ರೆ ನೀವು ಹೇಳಿದ್ದೀರಿ, ನಾನು ಕೇಳಿಸ್ಕೊಂಡು ಆಗಿದೆ. ಸೊ ಹಾಗಾಗಿ ಮಾತನಾಡಬೇಕಾದ್ರೆ ನಾನು ತಾಳ್ಮೆಯನ್ನ ಇರಬೇಕು. ಸೊ ನೀವು ಏನ್ ಮಾತಾಡಬೇಕಾದ್ರೂ ಸಹ ನಾನು ಸುಮ್ಮನೆ ಇದ್ದೇನೆ. ಸೊ ಹಾಗಾಗಿ ನೀವೇನ್ ಬೇಕಾದ್ರೂ ನಾನು ಮಾತಾಡದೇನೆ ಮಾತಾಡಿ. ಸೊ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರಿಗೆ ಸಂವಿಧಾನದ ಅರಿವೇ ಇಲ್ಲ, ಇದು ಒಂದು. ಎರಡನೇದು, ರಾಹುಲ್ ಗಾಂಧಿ ಅವರು ಮಧ್ಯಪ್ರದೇಶಕ್ಕೆ ಹೋದರೆ ಅಲ್ಲಿ ಪೊಲೀಸ್ ಯೂಸ್ ಮಾಡಿ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಧಕ್ಕೆ ಮಾಡ್ತಾರೆ. ಇನ್ನೊಂದು ಕಡೆ ಹೋದ್ರೆ, ರಾಜಸ್ಥಾನಕ್ಕೆ ಹೋದ್ರೆ ಅದೇ ಕೆಲಸ ಮಾಡ್ತಾರೆ. ಇವತ್ತು ಮಾತನಾಡುವಂಥದ್ದು ಏನಿದೆಯಲ್ಲ, ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ದೇಶದ ಸಂಸ್ಕೃತಿಯ ವಿಚಾರವೇ ಗೊತ್ತಿಲ್ಲ, ಈ ದೇಶದ ಸಂವಿಧಾನದ ಆಶಯಗಳೇ ಗೊತ್ತಿಲ್ಲ. ಈ ದೇಶದಲ್ಲಿ ಹಿಂದೂಗಳ ಅಂದಾಕ್ಷರಿಗೆ ನಾವು ಹಿಂದೂಗಳೇ, ಬರೇ ಅವರೇ ಅಲ್ಲ, ಯಾರೋ ಒಂದು ಸೆಲೆಕ್ಟೆಡ್ ಸೆಕ್ಟ್ ಇದ್ದಾರಲ್ಲ ಅವರಿಗೆ ಮಾತ್ರ ಹಿಂದುತ್ವ ಅಲ್ಲ. ಈ ದೇಶದಲ್ಲಿ ಅನೇಕರಿದ್ದಾರೆ. ಹಿಂದೂಗಳಲ್ಲಿ ಒಂದು ಕಾಲದಲ್ಲಿ ಬ್ರಾಹ್ಮಣರು ಸಹ ಯಾಗ ಯಜ್ಞಾದಿಗಳನ್ನ ಮಾಡಬೇಕಾದ್ರೆ ಆ ಬೀಫ್ ಅನ್ನ ತಿಂತಾ ಇದ್ರು ಅನ್ನುವಂಥದ್ದು ತಾವುಗಳೇ ಅನೇಕ ಸಾರಿ ಹೇಳಿದ್ದಾರೆ, ಮತ್ತೆ ಅನೇಕ ಸಾರಿ ಚರ್ಚೆಗಳಾಗಿದ್ದಾವೆ. ಯಾರೋ ಸೆಲೆಕ್ಟೆಡ್ ಒಂದು ಸೆಕ್ಟ್ ಅನ್ನ ನಾವು ಹಿಂದೂಗಳು ಅಂತ ಹೇಳಿದ್ರೆ ಏನು ಹಿಂದೂಗಳ ವಾರಸ್ದಾರಲ್ಲ. ನಾನು ಇಷ್ಟೇ ಹೇಳ್ತೇನೆ, ಈ ದೇಶದಲ್ಲಿ ಇರ್ತಕ್ಕಂಥ ಯಾರೆಲ್ಲ ದಲಿತರಿದ್ದಾರೆ, ಯಾರೆಲ್ಲ ಹಿಂದುಳಿದವರಿದ್ದಾರೆ, ಯಾರೆಲ್ಲ ಎಲ್ಲ ಸಮಾಜಗಳ ಯಾರು ಸೆಕ್ಯುಲರ್ ಆ ಒಂದು ಕ್ರೆಡೆನ್ಷಿಯಲ್ಸ್ ಯಾವ ರೀತಿ ಅಂದ್ರೆ, ಈಗ ನಾನು ಓದ್ ಹೇಳಿದ್ನಲ್ಲ, ಸೆಕ್ಯುಲರ್ ಡೆಮೋಕ್ರಸಿನೇ ಅಪಾಯಕಾರಿ, ಅದು ಇರ್ಕೂಡ್ದು ಅನ್ನುವ ಇವತ್ತು ನೀವು ತಿರ್ಸ್ತಾ ಇದ್ದೀರಾ. ಯಾವುದೋ ಅಸಂ ಇಲ್ಲಿ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ. ಅದು ಸಂಬಂಧ ಇರ್ಬೋದು. ಇವತ್ತು ಏನಾಗಿದೆ, ತಮ್ಮ ಕರ್ತವ್ಯ ಯಾವ್ದು ಅಭಿವೃದ್ಧಿ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ರೀತಿಯ ಸೆಂಟಿಮೆಂಟ್ ಇಶ್ಯೂಸ್ ನಲ್ಲಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ದೇಶದಲ್ಲಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದು ದೊಡ್ಡ 0.
ಇವತ್ತು ಮೊನ್ನೆ ನಡೆದಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ BJP ಗೆದ್ದಿರುವಂಥದ್ದು, ಉತ್ತರ ಪ್ರದೇಶದಲ್ಲಿ ನಾವು ಗೆದ್ದಿರುವಂಥದ್ದು, ಗೋವಾದಲ್ಲಿ ನಮಗೂ ಇವರು 2 ಸೀಟ್ ಅಂತ ಇವರೇನು ಗೆಲ್ಲಿಲ್ಲ. ಅಲ್ಲಿ ಮಣಿಪುರದಲ್ಲಿ ನಾವು 1 ಸೀಟಿಂದ 28 ಸೀಟ್ ಗೆದ್ವಿ. ಅಲ್ಲ ಯಾಕೆ ತಿಳ್ಕೊಬೇಕು? ತಮಿಳುನಾಡಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ, ಅಸ್ಸಾಂ ಅಲ್ಲಿ ಅಧಿಕಾರ ಕಳ್ಕೊಂಡ್ರು. ಅಲ್ಲಿ ಗೊತ್ತಾಗಬೇಕಲ್ಲ, ಈಗ ನಮ್ಗೆ ಗೊತ್ತಿಲ್ಲ ಅಂತ ಇವರು ತೀರ್ಪು ಕೊಟ್ಟರೆ ನಮ್ಗೆ ಏನ್ ಗೊತ್ತಿದೆ ಅಂತ ಹೇಳ್ಬೇಕಲ್ಲ, ಇವ್ರಿಗೆ ಏನ್ ಗೊತ್ತಿಲ್ಲ ಅನ್ನೋದು ನಾವು ಹೇಳ್ಬೇಕಲ್ಲ. ವಾಟ್ ಐ ಬಿಲೀವ್, ಯಾವುದೇ ಒಂದು ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಗೆಲ್ಲುವುದು ಒಂದೇ, ಆ ಪಕ್ಷ ಜನಪರವಾಗಿದೆ ಅಂತಾಗಲಿ, ಆ ಪಕ್ಷ ಸೆಕ್ಯುಲರ್ ಆಗಿದೆ ಏನೋ ತೀರ್ಮಾನ ಕೊಡಕ್ಕಾಗಲ್ಲ. ದಟ್ ಇಸ್ ಡಿಫರೆಂಟ್. ಇಲೆಕ್ಷನ್ ಗೆಲುವನ್ನ ಇಟ್ಕೊಂಡು ನಮ್ಮ ಜನ ಅಧಿಕಾರದಲ್ಲಿರುವಂತಹ ಪ್ರಧಾನಮಂತ್ರಿಗಳನ್ನೇ ತಿರಸ್ಕಾರ ಮಾಡಿದ್ದಾರೆ ಆ ರಾಜ್ಯಗಳಲ್ಲಿ. ಎಸ್, ನಾವು ಇವತ್ತು ಸೋತಿದ್ದೇವೆ, ನಾವು ವಿರೋಧ ಪಕ್ಷದಲ್ಲೇ ಕೊಡ್ತಿದ್ದೇವೆ, ಆದ್ರೆ ನೀವು ಅಧಿಕಾರದಲ್ಲಿ ಇರ್ತಕ್ಕಂಥ ನಿಮ್ಮ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಜನ ತಿರಸ್ಕಾರ ಮಾಡಿದೆ. ಇನ್ಕ್ಲೂಡಿಂಗ್ ಇವತ್ತು ನೋಟನ್ನ ಡಿಮಾನಿಟೈಸೇಷನ್ ಸಂದರ್ಭದಲ್ಲೂ ಸಹ ಬಹುಶಃ ಉತ್ತರ ಪ್ರದೇಶದ ಎಲೆಕ್ಷನ್ ಅನ್ನು ಇಟ್ಕೊಂಡು ಮಾಡಿದರೆ ಅನ್ನುವಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದರಿಂದ ಪರಿಣಾಮ ಏನಾಗಿದೆ, ಈ ದೇಶದ ಎಕಾನಮಿ ಮೇಲೆ ಅತ್ಯಂತ ದುಷ್ಪರಿಣಾಮ ಆಗಿದೆ. ಎರಡಂಕಿ ದಾಟಕ್ ಆಗದೆ ಇರೋರೆಲ್ಲ ಉತ್ತರ ಪ್ರದೇಶದ ಚುನಾವಣೆ ವಿಶ್ಲೇಷಣೆಗೆ ಹೋಗ್ಬಿಟ್ರೆ ಬಹಳ ದುರಂತ ಆಗ್ಬಿಡುತ್ತೆ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಸಂಬಂಧ ಇನ್ನೊಂದು ಸುದ್ದಿ ಇದೆ, ಅದನ್ನ ನಾನು ತಮಗೆ ತಲುಪಿಸಿ ನಾನು ವಿರಾಮ. ಪತ್ರಿಕಾ ರಂಗ ರಾಷ್ಟ್ರೀಯ ಜಾಗೃತಿಗೆ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸಿದೆ ಅಂತ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಚಿಕೆಯ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಪತ್ರಿಕಾ ರಂಗ ದೇಶಾದ್ಯಂತ ರಾಷ್ಟ್ರೀಯತಾವಾದಿಗಳ ನಡುವಣ ಸಂವಹನ ಮಾಧ್ಯಮವಾಗಿ ಹೊರಹೊಮ್ಮಿದಲ್ಲದೆ ಭಾರತವನ್ನು ಒಂದು ದೇಶವಾಗಿ ಬೆಸೆಯುವಲ್ಲಿ ಕಾರಣ ಆಯಿತು ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ AICC ಉಪಾಧ್ಯಕ್ಷ ರಾಹುಲ್ ಗಾಂಧಿ, ಸತ್ಯದ ಶಕ್ತಿಯನ್ನು ಹತ್ತಿಕ್ಕುವಂಥ ಕೆಲಸ ದೇಶದಲ್ಲಿ ನಡೀತಾ ಇದೆ, ಸುಳ್ಳನ್ನು ಪ್ರಶ್ನಿಸುವವರನ್ನು ಶಿಕ್ಷಿಸಲಾಗ್ತಾ ಇದೆ, ಹೀಗಾಗಿ ಪತ್ರಕರ್ತರು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಲಿ ಅಂತ ಕೇಂದ್ರವನ್ನು ಪರೋಕ್ಷವಾಗಿ ತಾರಾಟಕ್ಕೆ ತೆಗೆದುಕೊಂಡರು. ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ, CM ಸಿದ್ದರಾಮಯ್ಯ ಸಹಿತ ಹಲವು ಗಣ್ಯರು ಭಾಗಿಯಾಗಿದ್ದರು. The press emerged as a tool for national awakening. It became a medium of nationalist political participation for the masses. The press was a medium for propagation of modern ideas of democracy, freedom and equality. The English press emerged as a medium of communication between nationalists across the country and played a role. What is happening in India today is a disbalance between these two forces. The power of truth is being completely replaced by the truth of power. And anybody who attempts to say the truth, who attempts to stand for the truth, is pushed aside. When we recall the struggle for our independence, journalism played a highly impactful role, so much so that it was synonymous with nationalism, patriotism and secularism. Pandit Ji and other freedom fighters such as Purushottam Das Tandon, Acharya Ravindra Dev, Kailas Nath Khatsu, Rafi Ahmad Kidwai, Krishnadat Paliwal and Govind Vallabh Pant in 1937 established Associated Journalists Limited, under whose aegis national that the beloved first Prime Minister of India, Pandit Jawaharlal Nehru, had founded National Herald as a daily newspaper in 1938 as a significant voice of Mahatma Gandhi-led freedom movement. And ಎಸ್, ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪಂಡಿತ್ ನೆಹರು ಅವರು ಪ್ರಾರಂಭ ಮಾಡಿದ್ರು. ಆ ಪತ್ರಿಕೆಯಲ್ಲಿ ಕಾಂಗ್ರೆಸ್ಸನ್ನೇ ಟೀಕಿಸಲಾಗ್ತಾ ಇತ್ತು. ನೆಹರೂಜಿ ಅವರನ್ನು ಕೂಡ ಆ ಪತ್ರಿಕೆಯಲ್ಲಿ ಟೀಕಿಸಿ ಅದು ಹಲವು ಸಂದರ್ಭಗಳಲ್ಲಿ ವಿವಾದವನ್ನು ಹುಟ್ಟು ಹಾಕಿದ್ದು.
ಸಂದರ್ಭಗಳಿದ್ದು. ಅದೇ ರೀತಿ ಹಲವು ಕಾರ್ಟೂನ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಶಂಕರ್ ಅವರ ಕಾರ್ಟೂನ್ಗಳಲ್ಲಿ ಕೂಡ ನೆಹರೂರವ್ರನ್ನ ಪ್ರತಿದಿನ ಟೀಕಿಸಲಾಗ್ತಾ ಇತ್ತು. ಆದರೂ ನೆಹರು ಎಂದೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಅವ್ರ ಮೇಲೆ ಸೇಡಿನ ರಾಜಕಾರಣವನ್ನು ಮಾಡಲೇ ಇಲ್ಲ. ಸೊ ಇವತ್ತಿನ ದಿನಕ್ಕೆ ಹೋಲಿಸಿದರೆ ನಮಗೆ ಆತಂಕ ಆಗುತ್ತೆ. ಎಸ್, ಇವತ್ತು ನಾವು ಯಾರ ವಿರುದ್ಧವೂ ಅಧಿಕಾರಸ್ಥರ ವಿರುದ್ಧ ಧ್ವನಿ ಎತ್ತಲಾಗದ ಸ್ಥಿತಿಯಲ್ಲಿದ್ದೀವಿ. ಎತ್ತಿದರೆ ಮುಗೀತು ಕತೆ NDTV. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ ಕರ್ನಾಟಕ ಬಂದ್ಗೆ ಇವತ್ತು ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಯಿತು. ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವೆಡೆ ಪ್ರತಿಭಟನೆಗಳು ನಡೆದು ಬಂದ್ಗೆ ಜನ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಜನಜೀವನ ಎಂದಿನಂತೆ ಇತ್ತು. ರಾಜಧಾನಿ ಬೆಂಗಳೂರಿನಲ್ಲೂ ಯಾವುದೇ ಬಂದ್ ನಡೆಯಲಿಲ್ಲ. ಪ್ರತಿಭಟನಾ ಮೆರವಣಿಗೆಗೂ ಜನ ಬರಲಿಲ್ಲ. ಎಂದಿನಂತೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕೆಲ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಗೆ ಸಜ್ಜಾಗಿದ್ದರು. ಆದರೆ ಪೊಲೀಸರು ಅದನ್ನು ತಡೆಯಲು ಯಶಸ್ವಿಯಾದರು. ಹೀಗಾಗಿ ಬಂದ್ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ವಿಫಲ ಆಯಿತು. ಅಸಲಿಗೆ ಕನ್ನಡ ಪರ ಸಂಘಟನೆಗಳೇ ಇರೋ ಭಿನ್ನಮತ ಒಡಕು ಈ ಬಂದ್ ಕರೆ ಮೂಲಕ ಜಗಜ್ಜಾಹೀರಾಯಿತು. ಅಲ್ಲದೆ ಪದೇ ಪದೇ ಸುಮ್ಮನೆ ಬಂದ್ಗೆ ಕರೆಯುವವರಿಗೂ ಇಂದಿನ ಘಟನೆ ತಕ್ಕ ಪಾಠವನ್ನು ಕಲಿಸಿದಂತಾಗಿದೆ. ನಾನು ಹೆಬ್ಬಾಳ ಕ್ಷೇತ್ರದಲ್ಲಿ ಇದ್ದೀನಿ. ಹೆಬ್ಬಾಳ ಕ್ಷೇತ್ರದ ಪ್ರಮುಖ ರಸ್ತೆಗಳಲ್ಲಿ ನೀವು ಒಂದು ಸುತ್ತು ರೌಂಡ್ ಹಾಕಿ ಬನ್ನಿ. ಎಲ್ಲ ಅವರವರ ಸ್ವ ಇಚ್ಛೆಯಿಂದ ಬಂದನ್ನು ಮಾಡಿದ್ದಾರೆ. ನನಗೆ ಇಲ್ಲಿ ಕಾಣಿಸ್ತಾ ಇದೆ, ಅನೇಕ ಕಡೆ ನನಗೆ ಮಾಹಿತಿ ಬರ್ತಾ ಇದೆ, ಎಲ್ಲ ಕಡೆ ಅವರೇ ಬಂದ್ ಮಾಡಿದ್ದಾರೆ ಅನ್ನುವಂಥದ್ದು. ರಾಜ್ಯದ ಕೆಲವು ಕಡೆ ಬಂದಾಗಿದೆ. ಆದರೂ ಸಹ ನಮ್ಮ ವಿರುದ್ಧ ಇವತ್ತು ಅನೇಕ ಪ್ರಬಲ ಶಕ್ತಿಗಳು ಪಿತೂರಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಇವತ್ತು ಬಂದ್ ನಡೀತಾ ಇದೆ. ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಅನೇಕ ಮಾಧ್ಯಮಗಳಲ್ಲಿ ನಾಪತ್ತೆ, ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಮಾಡುವ ಜಾಯಮಾನ ನಮ್ದಲ್ಲ. ನಾವು ಈ ರಾಜ್ಯ ಸರ್ಕಾರ ನೀನು ಮುಚ್ಚಿಡೋದಿಲ್ಲ. ರಾಜ್ಯ ಸರ್ಕಾರನಕ್ಕೂ ಹೇಳ್ತಾ ಇದ್ದೀವಿ, ಈ ನಿಮ್ಗೆ ಹೇಳೋದಾದ್ರೆ ಈ ಕಳಸಾ ಬಂಡೂರಿ ಬಗ್ಗೆ ರಾಜ್ಯ ಸರ್ಕಾರದ್ದು ತಪ್ಪಿದೆ. ಮತ್ತು ಇದು ಯಾವುದು ಈ ನಮ್ಮ ಬಯಲುಸೀಮೆ ಅತ್ಯಂತ ತಪ್ಪಾಗಿದೆ. ಮತ್ತು ನಿನ್ನೆ ಬಂದನ್ನ ವಿಫಲ ಮಾಡೋದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ, ನೇರ ಕಾರಣ. ಅದರಲ್ಲೇನು ಅನುಮಾನ ಪಡ್ಕೋಬೇಡಿ. ಎಸ್, ವಾಟಾಳ್ ನಾಗರಾಜರು ಒಂದು ಕಾಲದಲ್ಲಿ ಕನ್ನಡದ ಬಗ್ಗೆ ಹೋರಾಟ ಮಾಡಿದವರು. 60s ಕನ್ನಡ ಪತ್ರಿಕೆಗಳನ್ನು ತೆಗೆದುಕೊಂಡು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಅವರು ಮಾರಾಟ ಮಾಡ್ತಿದ್ರು, ಬೂಟ್ ಕಾಲ್ ಎಲ್ಲವೂ ಸರಿ. ಆದರೆ ಅದಾದ ನಂತರ ವಾಟಾಳ್ ನಾಗರಾಜ್ ಮತ್ತು ಏನು ಗೋವಿಂದು ಅವರು ಏನಿದ್ದಾರೆ, ಅವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದವರು. ಈಗ ಅವರು ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಬಂದ್ಗಳು ಒಂದು ಕರೆ ನೀಡೋದೊಂದೇ ಕನ್ನಡ ಹೋರಾಟನ. ನನ್ನ ಮುಂದೆ ಹಲವು ಪ್ರಶ್ನೆಗಳು ಇವೆ. ಏನು ನೀವು ಹೋರಾಟ ಯಾವ ರೀತಿ ಮಾಡ್ತೀರಿ? ಒಂದು ವಿಧಾನಸೌಧ ಎದುರು ಕತ್ತೆನೋ ಎಮ್ಮೆನೋ ಹೊಡ್ಕೊ ಬಂದ್ಬಿಟ್ರೆ ಅದು ಹೋರಾಟನ? ಅಥವಾ ಏನು ರಾಜ್ಯದಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳ್ಬಿಟ್ಟು ರಾಜಭವನದ ಎದುರು ಉಚ್ಚೆ ಹೋಯ್ತೀನಿ ಅಂದ್ರೆ ಹೋರಾಟನ? ಯಾವುದು ಹೋರಾಟ, ಯಾವುದು ಹೋರಾಟ ಅಲ್ಲ. ಹೋರಾಟಕ್ಕೊಂದು ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದಿದ್ದರೆ ಇದ್ದಕ್ಕಿದ್ದಾಗೆ ಒಂದು 4 ತಿಂಗಳಿಗೆ 6 ತಿಂಗಳಿಗೆ ಒಂದು ಸಲ ಹೋಗ್ಬಿಟ್ಟು ಬೆಂಗಳೂರು ಬಂದ್ ಅಂತ ಕರೆಯೋದು ಅಂತ ಏನು ಕೇಳೋರಿಲ್ಲ, ಹೇಳೋರು. ಇದಕ್ಕಿದ್ದಾಗ ನೆನಪಾಗೋದು ಒಂದು ವಿಚಾರ. ಮಾದಾಯಿ ಬಗ್ಗೆ ಇದಕ್ಕಿದ್ದಾಗ ನೆನಪಾಗ್ಕೊಂಡು ಬಂದ್ ಕರ್ನಾಟಕ ಕರೆ ಕೊಡೋದು. ಇವತ್ತು ನನಗನ್ನಿಸುವ ಹಾಗೆ ಕರ್ನಾಟಕದ ಜನ ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಇವರಿಗೊಂದು ಪಾಠ ಆಗಬೇಕು ಅಂತ ನಾನು ನಂಬಿದ್ದು. ಯಾರು ಅದರ ಜೊತೆಗೆ ನಮ್ಮ ಒಂದು ಬಂದ್ ವಿಫಲ ಆಗೋದಕ್ಕೆ ಸರ್ಕಾರ ಕಾರಣ ಅಂತ ವಾಟಾಳ್ ಹೇಳಿಕೊಡು. ಅಂದರೆ ಇವ್ರು ಬಂದು ಕರೆ ಕೊಟ್ಟ ಕಡೆ ಬಸ್ನಲ್ಲಿ ನಿಲ್ಲಿಸಬೇಕಾಗಿತ್ತು, ಶಾಲೆಗಳನ್ನು ಬಂದ್ ಮಾಡಬೇಕಾಗಿತ್ತು, ಇವ್ರು ಬಂದಿಗೆ ಸಪೋರ್ಟ್ ಕೊಡಬೇಕಿತ್ತು. ಆವಾಗ ಎಲ್ಲದೂ ಒಳ್ಳೇದಾಗ್ತಾ ಇತ್ತು. ಕೊಟ್ಟಿಲ್ಲ ಅಂತ ಕಡೆ ಈ ಸರ್ಕಾರವೇ ಕಾರಣ, ಸರ್ಕಾರ ಹೋಗ್ಬಿಟ್ಟು ಈ ರೀತಿ ಮಾಡ್ತಾ ಇದೆ. ಯಾರು ಬಂದು ಕರೆದ್ರೆ, ಯಾರು ಕಾನೂನು ಸುವ್ಯವಸ್ಥೆ ಕಾಪಾಡೋ ಹೊಣೆಗಾರಿಕೆ ಯಾರಿದೆಯೋ ಅವ್ರು ಬಂದಿಗೆ ಸಪೋರ್ಟ್ ಮಾಡೋದಕ್ಕಾಗತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈತಾ ನಾಯಕ್. ಐ ವಾಂಟ್ ಟು ನೋ ಫ್ರಮ್ ದಿಸ್. ನೀವು ಈ ಕಾವೇರಿಯಿಂದ ಹಿಡಿದು ಎಷ್ಟು ಬಂದ್ಗಳಾಯ್ತು ನೋಡಿ. ಸಾಮಾನ್ಯ ಜನರ ಗತಿ ಏನು? ಬೆಂಗಳೂರು ಬಂದ್ ಅನ್ನೋವಂಥದ್ದು ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ನಮ್ಮನ್ನು ನಾವು ಪ್ರದರ್ಶನ ಮಾಡ್ಕೊಳ್ಳೋದ್ರಿಂದ ಬಂದ್ ಅಲ್ಲ. ಏನಾದರೂ ಇವತ್ತು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋದಾದ್ರೆ ಕನ್ನಡ ಸಂಘಟನೆಗಳು ಮಾಡಬೇಕಾಗಿರೋದೇನೆಂದ್ರೆ ತಮ್ಮನ್ನ ತಾವು ಹೋರಾಟ ಮಾಡಲಿ, 1000 ಜನ ಕರ್ಕೊಂಡು ಡೆಲ್ಲಿಗೆ ಹೋಗ್ಲಿ, ಅದು ಉಪವಾಸ ಸತ್ಯಾಗ್ರಹ ಮಾಡಲಿ. ಸತ್ಯಾಗ್ರಹ ಗಾಂಧಿ ಒಂದು ದಿವಸ ಕರೆ ಕೊಟ್ಟು ಬಿಡೋದು. ಅಲ್ಲಿ ಯಾರೋ ಸಾಮಾನ್ಯ ಜನ ಅನುಭವಿಸ್ತಾರೆ, ಇವ್ರು ಮನೆಯಲ್ಲಿ ಕೂತ್ಕೊಂಡು ಎಷ್ಟು ಜನ ಇವತ್ತು ಗೋಳಾಡ್ತಾರೆ. ಬರೀ ಮಕ್ಕಳು ಅಷ್ಟೇ ಅಲ್ಲ, ಶಾಲಾ ಮಕ್ಕಳು ಅಷ್ಟೇ ಅಲ್ಲ, ಈ ಕೂಲಿ ಕಾರ್ಮಿಕರು ಅವರು ಇವರು ಎಷ್ಟು ಶಾಪ ಕೊಡ್ತಾರೆ ಗೊತ್ತಾ? ಏನು ಅರ್ಥ ಅದು? ಹೋಗೋದು ನನಗಿಷ್ಟ ಬಂದಾಗೆ ನಾನು ಇವತ್ತು ಬಂದ್ಗೆ ಕರೆ ಕೊಡ್ತಾರೆ. ಯಾವ ದೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ತರ ಇದೆಯಾ? ಇವ್ರು ಹೇಳಿದ ಕೂಡಲೇ ಎಲ್ರು ಬಂದ್ ಬಹಳ ತಪ್ಪು. ಇದು ಬಂದ್ ಲಕ್ಷಣನೇ ಅಲ್ಲ.
ಮೂರು ತಿಂಗಳಿಗೂ ಬಂದು ಜನ ಏನಂತಾರೆ ಅಂದರೆ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅನ್ನೋ ಥರ ಆಗಿಬಿಟ್ಟಿದೆ ಈಗ. ನಮ್ಮ ಕನ್ನಡಿಗರನ್ನ ಟೀಕೆ ಮಾಡ್ತಾರೆ ಅಂತ ಅಲ್ಲ ನಾನು ಹೇಳೋದು. ನಾವು ಕನ್ನಡಿಗರೇ, ನಾವು ಹೋರಾಟಗಾರರೇ. ಆದರೆ ಹೋರಾಟಕ್ಕೆ ಇವತ್ತು ಯಾವ ಕಾರಣ ಇದೆ, ಯಾವ ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ, ಇದರ ಫಲ ಏನು, ಇದರ ಆಗು ಹೋಗುಗಳೇನು ಅನ್ನೋದನ್ನು ನಾವು ನೋಡಲಾರ್ದೆ ಕೇವಲ ಅದರ ಮುಂದೆ ನಾವು ಕೂಗಾಡಿದ ಕೂಡಲೇ ಅದು ಬಂದ್ ಆಗೋದಿಲ್ಲ. ನಾನು ಹೇಳೋದಿಷ್ಟೇ, ಮೊದಲು ನೀವು ಉಪವಾಸ ಮಾಡಿ, ಯಾವಾಗ್ಲೂ ನಮ್ಮನ್ನ ನಾವು ದಂಡಿಸಿಕೊಂಡು ಜನಗಳ ಪ್ರೀತಿ ಗಳಿಸಬೇಕು. ಸತತ ಹೋರಾಟ ಮಾಡಿ 100 ದಿನ 1000 ದಿನ ಮಾದಾಯಿಗೆ ಮಾಡ್ತಾ ಇದಾರೆ ರೈತರು. ನಾವು ನೋಡಿ, ನೀವು ಒಂದರ ಬಂದು ಕರೆ ಕೊಟ್ಟು ಅಂಗನವಾಡಿ ಕಾರ್ಯಕರ್ತೆಯರು ಯಾವ ರೀತಿಯಿಂದಲೂ ಎಲ್ಲೂ ಕೂಗಾಡಕ್ ಹೋಗಿಲ್ಲ. ತಮ್ಮನ್ನು ತಾವು ದಂಡಿಸ್ಕೊಂಡ್ರು. ಬಿಸಿಲು, ಮಳೆ ಅಂದೆ, ಚಳಿ ಅಂದೆ, ಅವರಿಗೆ ಬದುಕಿನ ಪ್ರಶ್ನೆ ಆಗಿತ್ತು, ಹಗಲು ಪ್ರಚಾರದ ಪ್ರಶ್ನೆ ಆಗಿರ್ಲಿಲ್ಲ. ಪ್ರಚಾರ ಬೇಕಾಗೇ ಇಲ್ಲ ಅವರಿಗೆ. ಆ ರೀತಿಯಾಗಿ ಅವರು ತಮ್ಮಲ್ಲಿ ಯಶಸ್ಸನ್ನ ಕಂಡ್ರು. ಅವರು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಬಂದು ವಿಫಲ ಆಗೋದಕ್ಕೆ ಮಾಧ್ಯಮ ಕಾರಣ ಅಂತ. ಅರ್ಧ ಅಟ್ಲೀಸ್ಟ್ 4 ಅಂಗಡಿ ಮುಚ್ಚೋದಕ್ಕಾರು ಮಾಧ್ಯಮ ಕಾರಣ ಗೊತ್ತಿಲ್ಲ ಅವರಿಗೆ. ಬಂದ್ ಅಂತ ಹಾಕ್ಬಿಟ್ಟು 4 ಜನ ಮನೆ ಒಳಗೆ ಉಳ್ಕೊಂಡ್ರು. ನೋಡಿ, ಯಾವ ಅಂಗಡಿ ಬಿಟ್ಬಿಟ್ಟಿದ್ರೆ ಮುಚ್ಚಿದ್ರು ಮುಚ್ಚಿರ್ಲಿಲ್ಲ ನಿಜವಾಗಿ. ಸುಗ್ರಪ್ಪ ನೋಡಿ, ಈ ಕನ್ನಡ ವಿಚಾರದ ಹಿನ್ನೆಲೆಯಲ್ಲಿ ಇತಿಹಾಸವನ್ನು ಕೆದಕಿದ್ರೆ ಅನೇಕ ಜನ ಬದುಕನ್ನು ಪಣವಾಗಿಟ್ಟು ಹೋರಾಟ ಮಾಡಿರ್ತಕ್ಕಂಥವ್ರು ರಾಮಮೂರ್ತಿ ಇದ್ರು. ಅವರ ಬಗ್ಗೆ ನಮ್ಮೆಲ್ರಿಗೂ ಸಹ ಮೊದಲ ದಿನ ಅತ್ಯಂತ ಗೌರವ, ಅಲ್ಲ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸವನ್ನು ಅವ್ರ ಮೇಲೆ ಎಲ್ಲರೂ ಸಹ ರಾಜ್ಯದ ಜನ ತೋರ್ತಾ ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎರಡು ನನಗೆ ಅರ್ಥ ಆಗದೇ ಇರುವಂಥದ್ದು, 16 ಸಂಘಟನೆಗಳು ಇದ್ದಕ್ಕಿದ್ದಾಗೆ ಯಾಕೆ ಹುಟ್ಟುತ್ತಾ ಇದ್ದಾವೆ? ಎಲ್ಲೋ ಒಂದು ಕಡೆ ವ್ಯಕ್ತಿ ಪ್ರತಿಷ್ಠೆಯ ಕಾರಣಗಳು ಇರಬಹುದು. ನಂದೊಂದು ಗುಂಪು ಅನ್ನುವಂಥದ್ದು ಒಂದು ಕಡೆ. ಗುಂಪು. ಎರಡನೇದೇನಾಗಿದೆ, ಹೋರಾಟದ ಆ ಒಂದು ಚಾಳಿನೇ ಇವತ್ತು ಬದಲಾವಣೆ ಆಗ್ತಾ ಇದೆ. ನಾವು ನೋಡಬೇಕು ಇತಿಹಾಸದಲ್ಲಿ, ನಾವೆಲ್ಲರೂ ಸಹ, ನಾನು ಲಾ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಗೋಕಾಕ್ ಚಳವಳಿ, ಸರೋಜಿನಿ ಮಹಿಷಿಯವರ ವರದಿ ಅದರ ಉದ್ದೇಶ ಏನಿತ್ತು, ಚಳವಳಿ ಒಳ್ಳೆ ಗುರಿ ಇತ್ತು, ಅಥವಾ ಅವತ್ತಿನ ರೈತರ ಪರವಾದಂಥ ಹೋರಾಟಗಳು ನಡೆದಂಥ ಹಿನ್ನೆಲೆ, ಸೊ ಇವುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಏಕಾಏಕಿ ನೀವಾಗಲೇ ಹೇಳಿದಂಥದ್ದನ್ನು ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಒಂದು ಇದ್ದಕ್ಕಿದ್ದಾಗೆ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಬಂದ್ ಅನ್ನೋವಂಥದ್ದು ಇದೆಯಲ್ಲ, ಮೊದಲು ಮನುಷ್ಯನ ಮನಸ್ಥಿತಿಯನ್ನ ಸಿದ್ಧ ಮಾಡತಕ್ಕಂಥ ಪ್ರಯತ್ನಗಳು ಏನು ನಡೆದಿದ್ದಾವೆ, ಸಾಮವೇದ ದಾನ ಇವತ್ತು ಇದರ ಬಗ್ಗೆ ಇವತ್ತು ಉದಾಹರಣೆಗೆ ಕಳಸಾ ಬಂಡೂರಿ ವಿಚಾರದಲ್ಲಿ ಯಾರೆಲ್ಲ ತಪ್ಪುಗಳಾಗಿದ್ದಾವೆ, ಅದಕ್ಕೇನಾದ್ರೂ ಸೆಮಿನಾರ್ಗಳು ಮಾಡಿದ್ದಾರಾ, ಅದಕ್ಕೇನಾದ್ರೂ ಸಹ ವಿಚಾರ ಮಂಥನ ಮಾಡತಕ್ಕಂಥ ಜನರ ಮುಂದೆ ಮತ್ತು ಆ ಟ್ರಿಬ್ಯುನಲ್ ಮುಂದೆ ಅಥವಾ ಕೇಂದ್ರ ಸರ್ಕಾರದ ಮುಂದೆ, ರಾಜ್ಯ ಸರ್ಕಾರದ ಮುಂದೆ ಇಷ್ಟೆಲ್ಲ ನ್ಯೂನತೆಗಳಿದ್ದಾವೆ, ಕಾನೂನು ಹೀಗಿದೆ, ಇದನ್ನ ಏನಾದರೂ ಇಡುವಂತ ಪ್ರಯತ್ನಗಳು ನಡೆದಿದ್ದಾವ? ಏನೂ ಇಲ್ದೇನೆ ಇದ್ದಕ್ಕಿದ್ದಾಗೆ ಕಳಸಾ ಬಂಡೂರಿಯ ವಿಚಾರದಲ್ಲೂ ಮಾಡೋದರ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯದ ಹಿತವನ್ನ ಕಾಪಾಡತಕ್ಕಂಥದ್ರಲ್ಲಿ ಒಂದು ಕೆಟ್ಟ ಮೆಸೇಜ್ ಹೋಗೋದು, ಇಲ್ಲಪ್ಪ ಜನರೇ ಬೆಂಬಲ ಇಲ್ವಲ್ಲ ಅನ್ನುವಂಥ ರೀತಿಯಲ್ಲಿ ಕಳಿಸುವಂತದಕ್ಕೆ ಆಗುತ್ತೆ. ದಯಮಾಡಿ ಅವರ ಮೇಲೆ ನನಗೆ ಅತ್ಯಂತ ಗೌರವ, ಈ ರೀತಿಯ ದಿಢೀರ್ ತೀರ್ಮಾನಗಳನ್ನ ಮಾಡೋದ್ರ ಮೂಲಕ ಯಾವ ಇಶ್ಯೂಸ್ ಇದ್ದಾವೆ ಆ ಇಶ್ಯೂಸ್ ಅನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವಂತದಕ್ಕೆ ಆಗೋದಿಲ್ಲ. ದಯಮಾಡಿ ಇನ್ನು ಮುಂದೆ ಆದ್ರೂ ಸಹ ಈ ರೀತಿಯ ತೀರ್ಮಾನಗಳನ್ನ ಮಾಡತಕ್ಕಂತ ಸ್ಥಿತಿಯನ್ನ ಮೊದಲು ಸಿದ್ಧ ಮಾಡಿ ನಂತರ ಈ ರೀತಿಯ ಕರೆಗಳನ್ನ ಕೊಡತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ಈ ಬಂದು ಎಷ್ಟು ಜಾಸ್ತಿ ಆಗೋಯ್ತು ಅಂದ್ರೆ, ಬಾಹುಬಲಿ ಪಿಕ್ಚರ್ ರಿಲೀಸ್ ಮಾಡಿದ್ರೆ ಅದಕ್ಕೂ ಬೆಂಗಳೂರು ಬಂದ್ ಅಂತ ಕರೆ ಕೊಡಕ್ ಹೋಗ್ಬಿಟ್ರು. ಅದು ಅತಿರೇ ಅಲ್ಲ, ಅದು ಬೇರೆ ಎರಡು ಮುಂದುವರೆದ ಭಾಗ ಅಲ್ಲ. ಎಷ್ಟು ಬಂದು ಫಸ್ಟ್ ಪಾರ್ಟ್ 1 ನಂತರ ವಾಪಸ್ ಪಾರ್ಟ್ 2 ಅವ್ರು ಸಿನಿಮಾ ಮಾಡುವಾಗಲೂ ಬಾಹುಬಲಿ 2 ನೋ ಬಂದು ಅಷ್ಟೇ. ಅಲ್ಲ, ಏನು ಎಷ್ಟು ಯಾಕೆ ಅತಿರೇಕಕ್ಕೆ ಹೋಯ್ತು ಅಂದ್ರೆ, ಹಿಂದೆ ಎಲ್ಲ ನಡೆದಾಗ ಬಂದು ಯಶಸ್ವಿ ಆಗಾಯ್ತು ಅಂದ್ರೆ ಎಲ್ಲ ಕನ್ನಡ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ರು. ಇವನ್ ಸರ್ಕಾರ ಅನ್ನೋದಕ್ಕೆ ಸಹಕಾರ ಅವತ್ತು ಕೊಟ್ಟಿದ್ದಕ್ಕೋಸ್ಕರ ಅವೆಲ್ಲ ಯಶಸ್ವಿ ಆಯ್ತು. ಆದ್ರೆ ಈ ಬಂದ್ ಕರೆ ಕೊಡೋರ್ಗೆ ಏನ್ ಅನ್ಸ್ಬಿಡ್ತು ಅಂದ್ರೆ, ನಾನ್ ಕರೆ ಕೊಟ್ರೆ ರಾಜ್ಯ ಸ್ತಬ್ಧ ಆಗ್ಬಿಡುತ್ತೆ, ಅಷ್ಟೇ ಅಲ್ಲ, ನಾನು ಕರೆ ಕೊಟ್ರೆ ಸರ್ಕಾರ ಅದಕ್ಕೆ ಬೆಂಬಲ ಕೊಟ್ಬಿಟ್ಟು ಬಸ್ಗಳು ನಿಲ್ಲಿಸಬೇಕು, ಶಾಲೆಗಳು ರಜಾ ಕೊಡಬೇಕು, ಅದಿಲ್ಲ ಅಂದ್ರೆ ಬಂದ್ ವಿಫಲ ಆಗೋದಕ್ಕೆ ಸರ್ಕಾರ ಕಾರಣ.
ಸರ್ಕಾರ ಡ್ಯೂಟಿ ಅದು. ಅದಕ್ಕಿಂತ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಲಾ ಲೇ ಡೌನ್ ಮಾಡಿದ್ದಾರೆ. ಈ ರೀತಿಯ ಬಂದ್ಗಳ ಮಾಡುವಂತದ್ದು ಇದೆಯಲ್ಲ, ಈ ಬಂದ್ಗಳಿಂದ ಆಗತಕ್ಕಂತ ಡ್ಯಾಮೇಜಸ್ ಯಾರು ಕಟ್ಕೊಡ್ಬೇಕು ಅಂದ್ರೆ ಬಂದ್ ಸೊ ಅಲ್ಟಿಮೇಟ್ಲಿ ಕಾಮನ್ ಮ್ಯಾನ್ಗೆ ಆಗುವಂತ ತೊಂದರೆ ಡ್ಯಾಮೇಜಸ್ ಇದೆಯಲ್ಲ ಅದನ್ನ ಯಾರು ಕಟ್ಕೊಡುವಂತರು? ಸೊ ಕಾನೂನನ್ನ ಕಾಪಾಡತಕ್ಕಂತ ಜವಾಬ್ದಾರಿ ಸರ್ಕಾರಗಳಿದೆ. ಇದನ್ನು ಸಹ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವಾಗ ಅನಿವಾರ್ಯತೆ ಈ ಬಂದ್ ಹೆಸರಲ್ಲಿ ವ್ಯಕ್ತಿ ಪ್ರತಿಷ್ಠೆಗೆ ಅವರು ಬಲ ಕೊಡಕ್ ಹೋಗ್ತಾ ಇದ್ದಾರೆ. ಎರಡು ಬಣಗಳ ನಡುವೆ ನಾನೇ ಇಲ್ಲಿ ಪ್ರಬಲ ಅನ್ನುವಂತ ಒಂದು ಪೈಪೋಟಿ ಬಂದಿದ್ರಿಂದ ಒಂದೇ ಸಮನೆ ಬಂದ್ಗಳು ಬಂದು ಇವತ್ತು ಜನ ಒಳ್ಳೆ ಪಾಠ ಕಲಿಸಿದ್ದಾರೆ. ಇದರಿಂದ ಮುಂದೆ ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಸದ್ಯ 4 ತಿಂಗಳಾದ್ರೂ ಇನ್ನೊಂದು ಬಂದ್ ಆಗಲ್ಲ ಅಂತ ನಾನು ಆಶಿಸ್ತೀನಿ. ವ್ಯಕ್ತಿಗಳ ಒಣ ಪ್ರತಿಷ್ಠೆಗೆ ಯಾವ ರೀತಿಯಾದಂತ ಪೆಟ್ಟನ್ನ ಕೊಡಬಲ್ಲರು ಜನ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನನಗೊಂದು ಅನಿಸ್ತೇ ಉಗ್ರಪ್ಪ, ಈ ಕಳೆದ ಬಂದ್ಗಳೆಲ್ಲ ನಡೆದಂತ ಸಂದರ್ಭದಲ್ಲಿ ಒಳಗಡೆ ಏನ್ ನಡೀತು ಅನ್ನೋ ಇನ್ಫಾರ್ಮೇಶನ್ ಪೊಲೀಸ್ ಇಂಟೆಲಿಜೆನ್ಸ್ ಹತ್ರ ಇದೆ. ಸಾರ್ವಜನಿಕರ ಮುಂದೆ ಇಡ್ಲಿ ಅದು ಆ ಇನ್ಫಾರ್ಮೇಶನ್ ಸಾರ್ವಜನಿಕರ ಮುಂದೆ. ಕಾವೇರಿ ಗಲಾಟೆಯಲ್ಲಿ ಏನ್ ನಡೀತು? 48 ಬಸ್ ಹೆಂಗ್ ಸುಟ್ಟೋಯ್ತು, ಒಂದೇ ಕಾಂಪೌಂಡ್ ಅಲ್ಲಿ 48 ಬಸ್ ಹೆಂಗ್ ಸುಟ್ಟೋಯ್ತು, ಇದೆಲ್ಲಾನು ಇವತ್ತಿನ ದಿವಸ ಇಂಟೆಲಿಜೆನ್ಸ್ ರಿಪೋರ್ಟ್ ಹತ್ರ ಪೊಲೀಸ್ ಹತ್ರ ಇದೆ. ಅದನ್ನ ಇಟ್ಟರೆ ಇವತ್ತಿನ ದಿವಸ ಸತ್ಯ ಹೊರಗಡೆ ಬರುತ್ತೆ. ಯಾರ್ಯಾರ ಅದ್ರಲ್ಲಿ ಕೈವಾಡ ಇದೆ, ಏನಿದೆ ಅಂತ ಎಲ್ಲಾನು ಈಚೆ ಬರುತ್ತೆ ಜಗತ್ತಿನಲ್ಲಿ. ಇನ್ನೂ ಒಂದು ಇವತ್ತು ನೋಡಿ, ಇವತ್ತು ತಾನೊಬ್ಬ ಕಾಲ್ ಕೊಟ್ರೆ ಇಡೀ ರಾಜ್ಯದ ಜನತೆ ಸ್ಪಂದಿಸಲ್ಲ, ಎಲ್ಲ ಸಂಘಟನೆಗಳು ಸ್ಪಂದಿಸಲ್ಲ ಅಂತಕ್ಕಂಥದ್ದನ್ನ ಇವತ್ತಿಲ್ಲಿ ಪ್ರೂವ್ ಆಗಿದೆ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಂದು ಏನು ನಾವೇನು ಹೇಳಿದ್ವಿ, ಪಬ್ಲಿಕ್ ಕಾಸ್ ಫಾರ್ ಪಬ್ಲಿಕ್ ಕಾಸ್ ಅಂತ ಹೋಗ್ತಕ್ಕಂಥ ರೀತಿ ಮಾತ್ರ ಪಬ್ಲಿಕ್ ಬಂದಾಗುತ್ತೆ. ಜೊತೆ ಇನ್ನೊಂದೇನಪ್ಪ ಅಂದ್ರೆ ಉಗ್ರಪ್ಪನವ್ರು ಮಾತು ಹೇಳಿದ್ರು, ಡ್ಯಾಮೇಜಸ್ಗೆ ಸುಪ್ರೀಂ ಕೋರ್ಟ್ನವರು ಯಾರು ಕಾಲ್ ಮಾಡಿರ್ತಾರೆ ಅವರೇ ಹೊಣೆಗಾರರಾಗ್ತಾರೆ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ನಾಟ್ ಓನ್ಲಿ ಟು ಪಬ್ಲಿಕ್ ಪ್ರಾಪರ್ಟಿ, ಟು ಇಂಡಿವಿಜುವಲ್ ಆಲ್ಸೋ ಇವತ್ತಿನ ದಿವಸ ಎಷ್ಟೆಷ್ಟೋ ಲಾಸಸ್ ಆಗಿರುತ್ತೆ, ಎಷ್ಟೆಷ್ಟೋ ಪ್ರಾಪರ್ಟಿ, ಅವನ ಪ್ರಾಪರ್ಟಿ ಲಾಸು ಮತ್ತೆ ಅವನ ಒಂದು ವೈಯಕ್ತಿಕವಾಗಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಇನ್ನೊಂದು ಆ ಲಾಸ್ಗಳಿಗೆಲ್ಲ ಯಾರು ಜವಾಬ್ದಾರಿ? ಎಸ್ ಪ್ರಿಯ ವೀಕ್ಷಕರೇ, ನಂದಿನ ಕನ್ನಡದ ಮಹಾನ್ ಹೋರಾಟಗಾರರಾಗಿರುವ ವಾಟಾಳ್ ನಾಗರಾಜ್ ಅವರು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಕನ್ನಡದ ಹೋರಾಟದಲ್ಲಿ ಮುಂಚೂಣಿಗೆ ಬಂದಂಥ ಸಾರಾ ಗೋವಿಂದು ಅವರು ಈ ಬಗ್ಗೆ ಯೋಚನೆ ಮಾಡಲಿ ಅನ್ನೋದಷ್ಟೇ. ಅವ್ರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದೀನಿ, ನನಗೇನಿಲ್ಲ, ಕನ್ನಡದ ಬಗ್ಗೆ ಕಳಕಳಿ ಇದೆ ಅವರಿಗೆ. ನಾನು ವಿರಾಮಕ್ಕೆ ಹೋಗ್ಬೇಕು. ಅದರ ಜೊತೆಗೆ ಸಾರ್ವಜನಿಕರು ಏನು ಹೇಳ್ತಿದ್ದಾರೆ ಅಂತ ನೀನು ಸಾಮಾಜಿಕ ಜಾಲತಾಣ ಒಂದು 2 ಮಾತುಗಳು 2-3 ಮಾತು ಬಂದೆ, 1 ನಿಮಿಷ ಅದನ್ನು ನಾನು ಉದಹರಿಸ್ತೀನಿ. ಅದು ಅಟ್ಲೀಸ್ಟ್ ಅವರು ಅರ್ಥ ಮಾಡ್ಕೋತಾರೆ ಅಂತ. ಇವತ್ತಿನ ಬಂದ್ ಗಮನಿಸಿದರೆ ವಾಟಾಳ್ ನಾಗರಾಜ್ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅನಿಸ್ತಾ ಇದೆ ಅಂತ ಒಬ್ಬರು ಹಾಕಿದ್ದಾರೆ. ಇನ್ನೊಬ್ಬರು ವರ್ಷಕ್ಕೆ 1 ದಿನವನ್ನು ಬಂದ್ ದಿನ ಅಂತೂ ನಿರ್ಧರಿಸಿಬಿಡಬೇಕು, ಅವತ್ತು ಯಾರ್ಯಾರ್ದು ಏನೇನು ಬೇಡಿಕೆಗಳಿಯೋ ಅವುಗಳ ಈಡೇರಿಕೆಗೆ ಒತ್ತಾಯಿಸಬೇಕು, ಮತ್ತು ಯಾವತ್ತೂ ಯಾವುದೇ ಕಾರಣಕ್ಕೆ ಬಂದ್ಗೆ ಅನುಮತಿ ನೀಡಬಾರದು. ಹೋರಾಟಗಾರರು ಮತ್ತೆ ಬಂದ್ ಮಾಡಲು ಬಯಸಿದರೆ ಅವರು ಮುಂದಿನ ವರ್ಷದ ಆ ದಿನದವರೆಗೆ ಕಾಯಬೇಕು ಅಂತ ಹಾಕಿದ್ದಾರೆ. ಇನ್ನೊಬ್ರು ಹಾಕಿದ್ದಾರೆ, ಬಂದ್ಗೆ ಸಪೋರ್ಟ್ ಮಾಡುವವರು ಬಂದ್ ಬಾಂಧವರು ಅಂತ. ಮತ್ತೊಂದು ಮಂಗಳೂರು ಬಂದ್ ಬಗ್ಗೆ ಒಬ್ಬರು ಹಾಕಿದ್ದಾರೆ, ಮಂಗಳೂರು ಬಂದ್ ಸಂಚಾರ ಅಸ್ತವ್ಯಸ್ತ, ಜನಜೀವನ ಸಂಕಷ್ಟ, ಕೆಳಗೆ 2 ದಿನಗಳ ಮಳೆ, ರಸ್ತೆ ಗುಡ್ಡ ಕುಸಿತದಿಂದ. ಇನ್ನೊಬ್ರು ಹಾಕಿದ್ದಾರೆ, ಇದು ಕೂಡ ಹಾಸ್ಯ, ನಾ ಸುಮ್ಮನೆ ಗಮನಕ್ಕೆ ಸಾರ್ವಜನಿಕರ ಅಭಿಪ್ರಾಯ ಯಾವಾಗಲೂ ಭಾಳ ಮುಖ್ಯ ಅನ್ನೋದಕ್ಕೆ. ಎಸ್, ಇನ್ನೊಬ್ರು ಹಾಕಿದ್ದಾರೆ, ಸೋಮವಾರದ ಬದಲು ಮಂಗಳವಾರ ಆದರೂ ಬಂದ್ಗೆ ಕರೆ ಕೊಟ್ಟಿದ್ದರೆ ಅಟ್ಲೀಸ್ಟ್ ಕಟಿಂಗ್ ಶಾಪ್ ಅವರಾದರೂ ಬೆಂಬಲ ಕೊಡ್ತಿದ್ರು. ಇನ್ನೊಬ್ರು ಹಾಕಿದ್ದಾರೆ, ಪದೇ ಪದೇ ಬಂದ್ಗೆ ನೀಡುವ ಕರೆ ಕರ್ಕರೆ. ಎಸ್, ನಾನು ಇದನ್ನು ಓದಿ ಹೇಳೋದಕ್ಕೆ ಅವ್ರಿಗೆ ಬೇಸರ ಉಂಟು ಮಾಡೋದಕ್ಕಾಗಲಿ ನೋವು ಉಂಟು ಮಾಡೋದಕ್ಕಾಗಲ್ಲ. ವಾಟಾಳ್ ನಾಗರಾಜ್ ಕನ್ನಡದ ಹೋರಾಟದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವರು 60ರಿಂದ ಕನ್ನಡದ ಕಟ್ಟಾಳವರು, 5 ಬಾರಿ ಅಸೆಂಬ್ಲಿಗೆ ಆಯ್ಕೆಯಾದವರು. ಆದರೆ ಒಂದು ಕಾಲ ಬದಲಾದಾಗ ಆ ಕಾಲದಲ್ಲಿ ನಾ ಹೇಗಿರಬೇಕು? ಬಂದ್ಗಳ ಕರೆ ಕೊಡೋದ್ರಿಂದ ಹೋರಾಟಕ್ಕಾಗಲಿ ಅಥವಾ ಬಂದಿನ ಮಹತ್ವವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ಯಾರು ಸಹ ಕಾರಣರಾಗಬಾರದು. ಮುಂದೇನಾದ್ರೂ ಸಹ ರಿಯಲೈಸ್ ಆಗಲಿ. ನಾವಿಲ್ಲಿರುವ ಎಲ್ಲ 5 ಜನ ಸೇರಿ ನೀವು ಮನವಿ ಮಾಡ್ತೀವಿ ಸ್ವಾಮಿ, ದಯವಿಟ್ಟು. ಎಸ್, ನೀವು ಕನ್ನಡ ಹೋರಾಟಗಾರರಿದ್ದೀರಿ, ನಿಮಗೆ ಬಹಳ ಗೌರವ ಇಟ್ಕೊಂಡಿದ್ದೀರಿ, ಘನತೆಯನ್ನ ಉಳಿಸಿ ಅನ್ನೋ ಮನವಿಯನ್ನ ವಾಟಾಳ್ ನಿಮಗೆ ಮಾಡ್ತೀವಿ. ಬೇಜಾರು ಮಾಡ್ಕೋಬೇಡಿ. ನಿಮ್ಮಂಥ ಕನ್ನಡ ಹೋರಾಟಗಾರರು ಬೇಜಾರು ಮಾಡ್ಕೋಬಾರ್ದು. ನಿಮಗೆ ಬೇಜಾರಾದರೆ ಕನ್ನಡಕ್ಕೆ ಬೇಜಾರಾದಂಗೆ, ನಿಮಗೆ ದುಃಖ ಆದರೆ ಕನ್ನಡಕ್ಕೆ ದುಃಖ ಆದಂಗೆ. ಆದ್ದರಿಂದ ದಯವಿಟ್ಟು ಬೇಜಾರ ಮಾಡ್ಕೊಂಡೆ ಅಂತ ಹೇಳ್ತಾ, BJP ನಾಯಕರುಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಆಗಾಗ ವಿವಾದಗಳಿಂದಾಗಿ ಸುದ್ದಿಗಳಿಗೆ ಅವರು ಆಹಾರ ಆಗ್ತಾನೆ ಇದ್ದಾರೆ. ಇದೀಗ ದಲಿತರ ಮನೆ ಊಟದ ವಿಚಾರದಲ್ಲಿ BS ಯಡಿಯೂರಪ್ಪ ಮತ್ತೊಮ್ಮೆ ವಿವಾದಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ಅಷ್ಟೇ
ಚಿತ್ರದುರ್ಗದಲ್ಲಿ ದಲಿತರ ಮನೆಯಲ್ಲಿ ಹೋಟೆಲ್ ತಿಂಡಿ ತಿಂದು ಟೀಕೆಗೆ ಗುರಿಯಾಗಿದೆ ಯಡಿಯೂರಪ್ಪ ಟೀಮ್. ಇಂದು ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ದಲಿತ ಮುಖಂಡ ನಂಜುಂಡಸ್ವಾಮಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದು. ಈ ವೇಳೆ ಬಿಜೆಪಿ ನಾಯಕರ ಉಪಹಾರಕ್ಕೆ ಹೋಟೆಲ್ ಒಂದರ ಅಡುಗೆ ಭಟ್ರನ್ನ ಕರೆಸಿ ಅವ್ರ ಮನೆಯಲ್ಲೇ ತಿಂಡಿಗೆ ಮಾಡಿದ್ರು. ದೋಸೆ, ಇಡ್ಲಿ, ಉಪ್ಪಿಟ್ಟು, ಕೇಸರಿಬಾತ್ ಮುಂತಾದ ತಿಂಡಿಗಳನ್ನು ತಯಾರಿಸಲಾಗಿತ್ತು. ಅಡುಗೆ ಭಟ್ರು ಸ್ವತಃ ಅಡುಗೆ ತಯಾರಿಸದೆ ಬ್ರಾಹ್ಮಣರ ಹೋಟೆಲ್ ಒಂದರ ಭಟ್ರನ್ನ ಕರೆಸಿ ಅಡುಗೆ ತಯಾರಿಸಿದ್ದು ಇದೀಗ ಟೀಕೆಗೆ ಕಾರಣ ಆಗಿದೆ. ಎಸ್, ಅಟ್ಲೀಸ್ಟ್ ಅಡುಗೆ ಮಾಡೋರ್ನ ಅದನ್ನು ದಲಿತರನ್ನ ಅದಕ್ಕೂ ಬ್ರಾಹ್ಮಣರ ಅಡುಗೆ ಭಟ್ರು ಕರೆಸ್ಬಿಟ್ಟಿದ್ದಾರೆ. ಅಲ್ಲ, ದಲಿತರಲ್ಲಿ ಅಡುಗೆ ಮಾಡುವಂಥವ್ರು ಇದೆ. ಎಸ್, ಇಲ್ಲ, ಈಗ ರಾಜ್ಯದಲ್ಲಿ ಏನು ನಡೀತಾ ಇದೆ ಈ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ, ಅದಕ್ಕೆ ಸಿಗ್ತಾ ಇರೋ ಪ್ರತಿಕ್ರಿಯೆ, ಬೆಂಬಲ, ಅದರಿಂದ ವಿಚಲಿತರಾಗಿರುವಂಥ ಜನಗಳು ಇಂಥ ಸುದ್ದಿಗಳನ್ನ ಹಬ್ಸೋದ್ರೊಳಗೆ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಇದೇ ರೀತಿ ಚಿತ್ರದುರ್ಗದಲ್ಲಿ, ತುಮಕೂರಲ್ಲಿ ಹಬ್ಸಿದ್ರು. ಕೊನೆಗೆ ಆ ಮನೆಯವರೇ ಬಂದು ವಾಚಾಮಗೋಚ ಮಾತಾಡಿದ ಮೇಲೆ ಎಲ್ಲ ತಣ್ಣಗಾದ್ರು. ಮತ್ತು ಇದು ಅದೇ ರೀತಿ ಅದು ಯಾರೋ ನಮ್ಮ ಮನೆಗೆ ಅಡುಗೆ ಭಟ್ನ ಕರೆಸ್ಬಿಡಿ ಅವ್ರಿಗೆ. ಅಲ್ಲ, ಅದು ಈ ರೀತಿ ಇದರಿಂದ ಯಾವುದೇ ಸಾಧನೆ ಆಗಲ್ಲ. ಅಪಪ್ರಚಾರಗಳಿಂದ ಇದನ್ನ ಮತ್ತೆ ಒಂದು ಸಮುದಾಯವನ್ನ ಅವಮಾನ ಮಾಡ್ದಂಗ. ಅವ್ರ ಮನೆಗೆ ಹೋಗ್ತಾರೆ, ಯಾರು ಊಟ ಹಾಕ್ತಾರೋ, ಯಾರು ಅಡಿಗೆ ಮಾಡ್ತಾರೆ, ಯಡಿಯೂರಪ್ಪ ಅಡಿಗೆ ಮನೆ ನೀವು ಸಾಂಕೇತಿಕವಾಗಿ ಅದನ್ನ ಒಂದ್ ನಿಮಿಷ ನೀವು ಸಾಂಕೇತಿಕವಾಗಿ ಅದನ್ನು ಈ ಇಡೀ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ನಾವು ವಿರೋಧ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ದಲಿತರ ಮಕ್ಕಳು ಮಾಡಿದ ಒಂದು ಊಟವನ್ನು ಯಾರು ಒಬ್ಬರು ಯಡಿಯೂರಪ್ಪ ಸಾಂಕೇತಿಕವಾಗಿ ಅವ್ರು ಬರ್ತಾರೆ ಅಂತ ಅಡುಗೆ ಭಟ್ನ ಕಳಿಸ್ಬಿಟ್ಟು ಬ್ರಾಹ್ಮಣ ಅಡುಗೆ ಭಟ್ನ ಕಳಿಸ್ಲ್ಲ. ಈಗ ಅಡುಗೆ ಮಾಡಿ ಮನೇಲಿ ಊಟ ಮಾಡಿದ್ರಿ. ಅಲ್ಲ, ತಗೊಂಡಿಲ್ಲ ಅಂತ ನೀವು ಹಂಗೆ ಹೇಳ್ತೀರಾ, ಅಲ್ಲಿ ತಗೊಂಡಿಲ್ಲ ಅಂತ. ಇದು ಸುದ್ದಿ ಮಾಡಿರೋದು. ಹೋದ ಸತಿ ಏನಾಯ್ತೋ ಅದೇ ರೀತಿ ಅಂತ ಇದೊಂದು ಪ್ರಯತ್ನ ಸತತವಾಗಿ ನಡೀತಾ ಇದೆ. ಈ ಯಾತ್ರೆಯನ್ನ, ಈ ಒಂದು ಕಾರ್ಯಕ್ರಮವನ್ನ ವಿಫಲ ಮಾಡಬೇಕು ಅಂತ ಯಾರು ಮಾಡ್ತಾ ಇದಾರೋ ಯಾರಿಗೆ ಇವತ್ತು ಅದರಿಂದ ತೊಂದರೆ ಆಗ್ತಿದೆ ಅವ್ರು ಮಾಡ್ತಾ ಇರ್ತಾರೆ. ಯಾರಿಗೆ ತೊಂದರೆ ಆಗ್ತದೆ? ಅಲ್ಲ, ಯಾರಿಗೆ ರಾಜಕೀಯವಾಗಿ ಯಾರಿಗೆ ತೊಂದರೆ ಆಗುತ್ತೋ ಅವ್ರು ಮಾಡ್ತಾರೆ. ಇವತ್ತು ನಮ್ಗೆ ಭಾಳ ಚುನಾವಣಾ ವರ್ಷದಲ್ಲಿ ಏನೇ ಸಂಗತಿ ಸಣ್ಣ ಸಣ್ಣ ಸಂಗತಿಗಳು ಇವತ್ತು ಒಂದು ವಿವಾದಕ್ಕೆ ಮಾಡುವಂತ ಒಂದು ಪ್ರವೃತ್ತಿ ಇದೆ. ಅದರಲ್ಲೂ ಬಿಜೆಪಿ ಅವ್ರು ಏನ್ ಮಾಡಿದ್ರು ಅದನ್ನ ವಿವಾದ ಮಾಡ್ಬೇಕು. ಯಾಕಂದ್ರೆ ಅನೇಕರಿಗೆ ಇಲ್ಲಿ ಅಸ್ತಿತ್ವ ಹೊರಟೋಗ್ತಾ ಇದೆ. ಪಾಪ ಈ ತಮ್ಮದೇ ಒಂದು ಗುತ್ತಿಗೆ ಅನ್ಕೊಂಡಂತ ವ್ಯಕ್ತಿಗಳಿಗೆ ಇವತ್ತು ಈ ಎಲ್ಲ ಸಂಗತಿಗಳಿಂದ ಲಾಭ ಇದೆ, ಮಾಡ್ತಾರೆ, ಮಾಡ್ಕೊಳ್ಳಿ, ಅದಕ್ಕೇನು ಇದಿಲ್ಲ. ಒಂದ್ ನಿಮಿಷ, ಯು ಆರ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಹಿಂದೆ ತಾತ್ವಿಕತೆ ಏನು? ದಲಿತರ ಆಗಿಲ್ಲ ಅಂತ ನೀವು ಸುದ್ದಿ ಹೇಳ್ತಾ ಇದ್ದೀರಾ, ಅದು ಸತ್ಯ ಅನ್ನೋದನ್ನೇನಿಲ್ಲ. ಅಲ್ಲಿ ಸತ್ಯಗಳ ಬಗ್ಗೆ ನಿಮಗೆ ಬರದ ಬಂದ ವರದಿ, ಆ ವರದಿ ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋಂಥದ್ದು. ಅದ್ರ ಹಿಂದೆ ಪೂರ್ಣ ಸತ್ಯ ಮಾತಾಡ್ತೀವಿ ಆಗ್ತಾ ಇದೆ. ಪ್ರಕಾಶ್ ಅವ್ರು ಮಾತಾಡ್ತಾ ಹೇಳಿದ್ರು, ಯಾರೋ ನಮ್ಗೆ ಆಗದವರು, ನಾವು ಇದನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ತಾ ಇರೋರು, ನಮ್ಮ ಡೆವಲಪ್ಮೆಂಟ್ಸ್ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ತಾ ಇರೋರೆಲ್ಲ ಹಬ್ಬಿಸ್ತಾ ಇದ್ದಾರೆ ಅಂತ. ಅಲ್ಲಿ ಹೋಗಿ ಇವತ್ತಿನ ದಿವಸ ಆ ವಿಡಿಯೋ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾರೋ JDSನವರೋ ಕಾಂಗ್ರೆಸ್ನವರೋ ಅಲ್ಲ, ಜರ್ನಲಿಸ್ಟ್ಗಳು ಹೋಗಿ ಮಾಡಿರ್ತಾರೆ, ಅಥವಾ ನಿಮ್ಮದೇ ಪಕ್ಷದವ್ರು ಯಾರೋ ಮಾಡಿ ಜರ್ನಲಿಸ್ಟ್ಗಳು ಕಳಿಸಿರ್ತಾರೆ. ಎರಡರಲ್ಲಿ ಒಂದಾಗಿರುತ್ತೆ. ಜರ್ನಲಿಸ್ಟ್ಗಳು ನೇರವಾಗಿ ಮಾಡಿರ್ತಾರೆ, ಅಥವಾ ಇನ್ನೊಂದು ಅಲ್ಲಿ ಅಡುಗೆ ಭಟ್ಟ ಮಾಡಿರ್ತಕ್ಕಂಥವ್ರು ಬ್ರಾಹ್ಮಣರು ಅಂತಕ್ಕಂಥ ಸುದ್ದಿನ ಯಾರು ಕೊಟ್ಟಿರಬೇಕು? ಅಲ್ಲಿ ಜೊತೆಯಲ್ಲಿ ಇದ್ದಂಥವರೇ ಕೊಟ್ಟಿರಬೇಕು. ಇಲ್ಲ ಹೆಂಗೆ ಗೊತ್ತಾಗುತ್ತೆ? ಜರ್ನಲಿಸ್ಟ್ಗಳೇ ಆಗಲಿ, ಅವರೇನು ಹೋಗ್ಬಿಟ್ಟು ಅವ್ನು ಜನವಾರ ತೆಗೆದು ನೋಡಿರೋಕ್ಕಾಗುತ್ತಾ? ಇಲ್ಲ, ಅಲ್ಲಿರ್ತಕ್ಕಂಥ ನಿಮ್ಮ ಪಕ್ಷದವರೇ ಯಾರೋ ಹೊರಗಡೆ ಬಿಟ್ಟಿರ್ತಾರೆ ಹೊರತು JDSನವರ ಕಾಂಗ್ರೆಸ್ನವರು ಯಾರು ಈಚೆ ಕಡೆ ಬಿಟ್ಟಿರಲ್ಲ. ಮೊದಲನೇ ಪ್ರಶ್ನೆ. ಎರಡನೇದಾಗಿ ನಾನು ಹೇಳ್ತಕ್ಕಂಥದ್ದು, ನೀವು ಏನೋ ಒಂದು ಲಿಪ್ ಸಿಂಪತಿ ತೋರಿಸಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದಿಷ್ಟು ತಿಂಡಿ ತಿನ್ಬಿಟ್ರೆ, ಊಟ ಮಾಡ್ಬಿಟ್ರೆ ಅವ್ರ ಏಳಿಗೆ ಆಗಲ್ಲ. ನನ್ನ ಪ್ರಶ್ನೆ ಬೇರೆ ಬೇರೆ ಕಡೆ ಉದ್ಧಾರ ಆಗ್ಬಿಟ್ಟಿದೆ. ಅವರೇ ಮಾತಾಡ್ಬಿಡ್ಲೇ ಬಿಡ್ರಿ. ಸರ್ ಭಟ್ರೆ, ನೀವು ನಾವೆಲ್ಲ ಮಾತಾಡಬೇಡ. ಪ್ರಕಾಶ್ ಹೇಳಪ್ಪ, ಯಾಕೆ ನಾವೆಲ್ಲ ಕೂತಿರ್ಬೇಕು? ಅವ್ರು ಉತ್ತರ ಅವ್ರು ಮಾತಾಡ್ಲಿ. ಸೆಂಟ್ರಲ್ ಏನಕ್ಕೆ ಮಾತಾಡ್ಬೇಕು ಅವರು? ನಾನು ಹೇಳಿ ಲಿಪ್ ಸಿಂಪತಿ ವಿಲ್ ನಾಟ್ ಸರ್ವ್ ದ ಪರ್ಪಸ್. ಕಾಯ್ದೆ ಕಾನೂನು ತಗೊಂಡ್ ಬನ್ರಿ. ನಾನು ಒಂದು ನಿಮಿಷ ಬಂದೆ. ಇಡೀ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಇದೆ, ಕೋಮುವಾದ ಇದೆ, ಮನುಷ್ಯರ ನಡುವೆ ಅಡ್ಡುಗೂಡ ಇದೆ. ಅದು ಹೋಗ್ಬೇಕು, ಅದು ಎಲ್ಲರಿಗೂ ಆ ಕಳಕಳಿ ಇರಬೇಕು. ಇವತ್ತು ಕೂಡ ದಲಿತ 100 ವರ್ಷಗಳ ಹಿಂದೆ ಇದ್ದ ಹಾಗೆ ಆ ದಲಿತರಿದ್ದಾರೆ. ಸೊ ನೀವು ಸಾಂಕೇತಿಕವಾಗಿ ಆದ್ರೆ ನೀವು ಒಬ್ಬ ದಲಿತ ಮಾಡಿದ ಊಟವನ್ನ ಮಾಡಿದ್ರೆ, ಆ ದಲಿತ ಮಾಡಿದ ತಿಂಡಿಯನ್ನ ತಿಂದ್ರೆ ಆವಾಗ ಸಮಾಜಕ್ಕೆ ಬೇರೆ ಬೆಸ. ನಾನು ಅದಕ್ಕೆ ಬೇರೆ ಕೇಳ್ತಾ ಇಲ್ಲ. ಅವ್ರ ಮನೇಲಿ ತಿಂದ್ರೆ, ಅವ್ರ ಮನೇಲಿ ತಿಂದ್ರೆ, ಇಲ್ಲಿ ಯಾರ ಮನೇಲಿ ತಿಂದ್ರೆ, ಡಿಫರೆನ್ಸ್ ಎಟ್ ಆಲ್.
BJPಯವರು ಒಳ್ಳೆ ಉದ್ದೇಶದಿಂದನೇ ಹೋಗ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಯಾಕೆಂದರೆ ಜಾತೀಯತೆ ವಿನಾಶ ಆಗಬೇಕು ಅಂದರೆ ಆ ಜಾತಿಯಲ್ಲಿ ಅವರು ಹೋಗಿ ಅವ್ರ ಮನೆಗೆ ಊಟ ಮಾಡಬೇಕು, ಅವ್ರ ಹೆಣ್ಣನ್ನು ಮದುವೆ ಆಗಬೇಕು, ನಮ್ಮ ಗಂಡಿಗೆ ಹೆಣ್ಣು ತಗೊಂಬರ್ಬೇಕು. ಇವೆಲ್ಲ ಮಾಡಿದಾಗ ಜಾತಿ ವಿನಾಶ ಆಗ್ತದೆ. ಜಾತಿ ವಿನಾಶ ಆಗದೆ ಈ ದೇಶದಲ್ಲಿ ಉದ್ಧಾರ ಇಲ್ಲ. ಇಷ್ಟೆಲ್ಲ ಮಾಡುವಾಗ ಪ್ರಥಮ ಹಂತವಾಗಿ ಬಹುಶಃ BJPಯವರು ಮೊದಲು ಊಟ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದರೆ ನಾವು ಹೇಳೋದಿಷ್ಟೇ, ನೀವು ಮಾಡಿ. ಆದ್ರೆ ಅವ್ರು ಮಾಡಿದ್ದ ಅಡುಗೆ ಮಾಡಿ, ಅವ್ರು ಮಾಡಿದ ಮುದ್ದೆನೋ ಸಾರೋ ಚಟ್ನಿನೋ ಪಲ್ಯನೋ ಅದನ್ನ ಮಾಡಿ. ಒಂದೊಂದು ಕ್ಲಾರಿಫೈ ಮಾಡಿ. ಇವತ್ತವರೆಗೂ 15 ಜಿಲ್ಲೆಗಳಿಗೆ ಹೋಗಿದ್ದಾರೆ. 15ರಿಂದ 20 ಜಿಲ್ಲೆಗಳಲ್ಲಿ ಪ್ರವಾಸ ಆಗಿದೆ, ಎಲ್ಲ ಕಡೆ ಆಗಿದೆ. ಇಲ್ಲೊಂದೇ ಕಡೆ ಈ ತರ ಸುದ್ದಿ ಬರ್ತಿದೆ. ಅದು ಸುಳ್ಳು ಅಂತ ಆಯ್ತಲ್ಲ. ಅವ್ರ ಮನೆಯವರೇ ಬಂದು ಪತ್ರಿಕಾಗೋಷ್ಠಿಲಿ ನಿಮ್ಗೆ ಬೇರೆ ಕೆಲಸ ಕೇಳಿದ್ದಾರೆ. ಅದಕ್ಕಿಂತ ನಾವ್ ಹೇಳಕ್ಕಾಗಲ್ಲ. ಆ ಮನೆಯವರೇ ಅಷ್ಟು ಹೇಳಿದ್ಮೇಲೆ ಅದನ್ನೇ ಹೇಳಿದ್ರೆ ನಾನೇನ್ ಮಾಡ್ಲಾ? ಈಗ 15-20 ಡಿಸ್ಟ್ರಿಕ್ಟ್ ಅಲ್ಲಿ ಆಗಿದೆ, ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅನ್ನೋದ್ರ ಇದು ಸತ್ಯ ಅನ್ನೋದು ಅಲ್ಲ. ಅಲ್ಲಿ ಅವ್ರ ಮನೆಗೆ ಯಾರು ಬಂದು ಊಟ ಮಾಡೋದಂತ ನಿಜ. ಅಲ್ಲಿ ಯಾರು ಮಾಡ್ತಿದ್ದಾರೆ, ಏನ್ ಮಾಡ್ತಾರೆ ಅಂತ ಏನಿದೆ ಉದ್ದೇಶ ಹೊರತು ಈ ಸಣ್ಣ ಸಂಗತಿಗಳಿಂದ ಅದಕ್ಕೆ ಮಸಿ ಬಳಿಯುವಂತ ಕೆಲಸ ಒಳ್ಳೇದಲ್ಲ. ಉದ್ದೇಶ ಇದೆಯಲ್ಲ, ಅಲ್ಲ ಅದಕ್ಕೆ ಮಸಿ ಬಳಿಯೋ ಉದ್ದೇಶ ಇದೆಯಲ್ಲ, ಅದು ಇನ್ನೂ ದುರುದ್ದೇಶದ್ದು. ನನ್ನ ಉದ್ದೇಶ ಅದು ನಿಜವಾದ ಕಳಕಳಿಯಿಂದ ಬಂದಿದ್ದು ಗಿಮಿಕ್. ಶಶಿಧರ್ ಭಟ್ರೆ ನೋಡಿ, ನಾವೆಲ್ಲರೂ ಸಹ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಸೊ ಇದನ್ನು ಅರ್ಥ ಮಾಡಿಕೊಂಡಿದ್ದರೆ ಬಹುಶಃ ಈ ರೀತಿಯ ವೈಭವೀಕರಿಸ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಸಂವಿಧಾನದ ಆರ್ಟಿಕಲ್ 17 ಕೆಳಗಡೆ ಯಾವುದೇ ರೀತಿಯಾದಂಥ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅಂದರೆ ನಾನು ಹರಿಜನರ ಮನೆಗೆ ಹೋಗಿ ತಿಂಡಿ ತಿಂತೇನೆ ಅನ್ನುವಂಥದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಅವರಿಗೆ ನೀವು ಇಂಡೈರೆಕ್ಟ್ ಆಗಿ ಒಂದನ್ನು ಸೂಚಿಸ್ತಾ ಇದ್ದೀರಿ. ನೀವು ಸಮಾಜದಲ್ಲಿ ಒಂದು ರೀತಿ ಕಡೆಗಣಿಸಿರ್ತಕ್ಕಂಥ ನಿಮ್ಮ ಮನೆಗೆ ಬಂದು ನಾವು ತಿಂಡಿ ತಿಂತೀವಿ, ನಾವು ಆರ್ ಗ್ರೇಟ್ ಅಂತ. ಸೊ ಇದೆಯಲ್ಲ, ಇದು ಸಂವಿಧಾನಕ್ಕೆ ಎಸಗತಕ್ಕಂಥ ಅಪಚಾರ ಅನ್ನೋದನ್ನ ಎಲ್ಲ ನಮ್ಮ ಸನ್ಮಿತರು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ನಿಮಿಷ, ನಾನು ಪೂರ್ತಿ ಹೇಳಿಬಿಡ್ತೇನೆ. ಇದು ಸಂವಿಧಾನದ ಆಶಯಗಳ ರೀತಿ ಹೋದ್ರೆ ಇಟ್ ಇಸ್ ಅನ್ ಅಫೆನ್ಸ್. ಇಟ್ ಇಸ್ ಅನ್ ಅಫೆನ್ಸ್. ಈಗಾಗಲೇ ಕೆಲವು ಕಂಪ್ಲೇಂಟ್ಸ್ ಸಹ ನನ್ನ ಮಾಹಿತಿ ಪ್ರಕಾರ ಬಿಜಾಪುರದಲ್ಲಿ ಇನ್ನಿತರ ಕಡೆ ಕಂಪ್ಲೇಂಟ್ಸ್ ಆಗಿರುವಂಥದ್ದು ಇದೆ. ಕೆಲವರು ಅಧಿಕಾರಕ್ಕೆ ಬಂದ ತಕ್ಷಣ ಅಂಬೇಡ್ಕರ್ ಫೋಟೋ ತೆಗೆದು ಹಾಕದಂಥವರು ಇದ್ದಾರೆ. ಇದು ಒಂದು. ಎರಡನೇದು, ಯಾರು ಜನ ಇವತ್ತು ಹರಿಜನರ ಬಗ್ಗೆ ಅಥವಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ಬಿಹಾರ ಚುನಾವಣೆಯಲ್ಲಿ ರಿಸರ್ವೇಷನ್ನೇ ಇನ್ನೊಂದ್ಸಾರಿ ಇದನ್ನು ಮಾಡಬೇಕು, ತೆಗಿಬೇಕು ಅನ್ನುವಂಥ ಧಾಟಿನಲ್ಲಿ ಮಾತನಾಡಿದಂಥವ್ರು. ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಿಗಳಾಗಿದ್ದಾಗ ಜಸ್ಟಿಸ್ MN ವೆಂಕಟಾಚಲೈ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಅನ್ನು ಮಾಡಿ ಸಂವಿಧಾನದ ಕೆಲವು ಆಶಯಗಳಲ್ಲಿ ತಿದ್ದುಪಡಿ ತರಬೇಕು, ರಿಸರ್ವೇಷನ್ ತೆಗಿಬೇಕು ಅನ್ನುವಂಥ ಧಾಟಿನಲ್ಲಿ BJPಯ ಯಾರು ರಾಜ್ಯಸಭಾ ಸದಸ್ಯರಾಗಿದ್ದರು ಸುಪ್ರೀಂ ಕೋರ್ಟ್ ಮುಂದೆ ಅವರೇ ಅಪಿಯರ್ ಆಗಿ ರಿಸರ್ವೇಷನ್ ಇರಬಾರದು ಅನ್ನುವಂಥ ರೀತಿಯಲ್ಲಿ ಆರ್ಟಿಕಲ್ 243 ಕೆಳಗಡೆ ಯಾರಿಗೆ ರಿಸರ್ವೇಷನ್ ಇದನ್ನ ಇರಬಾರದು ಅಂತ ಹೇಳಿ ವಾದ ಮಾಡದಂತ ಜನ, ಆ ಮೈಂಡ್ ಸೆಟ್ ಇರ್ತಕ್ಕಂಥ ಜನ ಇವತ್ತು ಮನೆಗಳಿಗೆ ಹೋಗಿ ಏನೋ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ ಅನ್ನೋಂಥ ಈ ಫೋಸ್ ಹೊಡೆಯೋದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಆ ವರ್ಗಕ್ಕೆ ತೋರ್ತಕ್ಕಂಥ ಅಪಮಾನ. ಇಷ್ಟೇ ಅಲ್ಲ, ಓದಂತ ಸಂದರ್ಭದಲ್ಲಿ ಇವತ್ತು ನಿಜ ಅವ್ರ ಮನೆಗೆ ಹೋಗಿರ್ತಾರೆ, ಅವ್ರೇನು ಡಿಫೆಂಡ್ ಮಾಡ್ಕೊಳ್ಳೇಬೇಕು, ಏನು ಮಾಡಿದ್ವಿ, ಆ ಚಿತ್ರದುರ್ಗ ಹೋಗ್ತಾರೆ, ಹೋಟ್ಲಿಂದ ತರಿಸ್ತಾರೆ, ಇಲ್ಲೆಲ್ಲೋ ಚಾಮರಾಜನಗರ ಜಿಲ್ಲೆಗೆ ಹೋಗ್ತಾರೆ, ಅಲ್ಲಿ ಯಾರೋ ಭಟ್ರನ್ನ ಕರೆಸಿ ಅಲ್ಲಿ ಅಡುಗೆ ಮಾಡಿಸ್ತಾರೆ ಅಥವಾ ತಿಂಡಿ ಮಾಡಿಸ್ತಾರೆ. ಇನ್ನೊಂದು ಕಡೆ ತುಮಕೂರಿಗೆ ಹೋಗಿ ಅಲ್ಲಿ ಅರೆ ಶೆಡ್ಯೂಲ್ ಕಾಸ್ಟ್ ಮನೆಯಲ್ಲಿ ಇಂಥ ಒಳ್ಳೆ ಇಡ್ಲಿ ಮಾಡ್ತಾರ ಅಂತೇಳಿ ಒಬ್ರು ಅನಂತ್ ಕುಮಾರ್ ಅವರು ಮಾತನಾಡ್ತಾರೆ. ಆದ್ರೆ ಇಷ್ಟು ನೋಡಿದ್ರೆ ಎಲ್ಲೋ ಒಂದು ಕಡೆ ಶೆಡ್ಯೂಲ್ ಕಾಸ್ಟಿನ ಅವರ ಬಡತನ ಇರಬಹುದು, ಅವರ ಸೋಷಿಯಲ್ ಸ್ಟೇಟಸ್ ಅನ್ನ ಅಂಗಿಸುವಂತ ರೀತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗೆ ಶೋಭೆ ತರತಕ್ಕಂಥದ್ದಲ್ಲ. ಈಗಲಾದ್ರೂ ಸಹ ಅವರಿಗೆ ಏನಾದ್ರೂ ಸಹ ಅವರನ್ನ ಉದ್ಧಾರ ಮಾಡಬೇಕು ಅನ್ನೋಗಿದ್ರೆ ಅಧಿಕಾರ ಇರ್ತಕ್ಕಂಥ ಒಂದು ನಿಮಿಷ ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಅಂದ್ರೆ 2013ರಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ಗೆ ಈ ರಾಜ್ಯದಲ್ಲಿ ಅವರ ಅಭಿವೃದ್ಧಿಯ ದೃಷ್ಟಿಯಿಂದ ಅಲೋಕೇಟ್ ಆಗ್ತಾ ಇದ್ದಂಥ ಫಂಡು 7,800 ಕೋಟಿ.
ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ 2013ರಲ್ಲಿ Yes, last comment. ಒಂದು ಕಾನೂನನ್ನು ತಂದು, ಒಂದು ನಿಮಿಷ ಪ್ಲೀಸ್, ಕಾನೂನು ತಂದು ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಟ್ ಆಗಬೇಕು ಫಂಡ್ಸ್ ಅಂತ. ಈ ವರ್ಷ 27,000 ಕೋಟಿ ಈ ರೀತಿ ಅವರ ಬದುಕನ್ನು ಹಸಿರು ಮಾಡುವಂತ ಕೆಲಸ ಆಗಬೇಕೆ ಹೊರತು ತಿಂಡಿ ತಿಂತೀವಿ ಅಂತೇಳಿ ಅವ್ರಿಗೆ ಅಪಮಾನ ಮಾಡುವಂಥದ್ದು ತಿಂಡಿ ತಿಂತೀವಿ ಅನ್ನೋದು ಅಪರಾಧ ಅಂತ ಸನ್ಮಾನ್ಯ ಉಗ್ರಪ್ಪನವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲು ಕೇಸು ದಾಖಲು ಮಾಡಬೇಕಾಗಿದ್ದು ರಾಹುಲ್ ಗಾಂಧಿ ಮೇಲೆ. ಯಾಕಂದರೆ ಅವರು ಮಹಾರಾಷ್ಟ್ರದಲ್ಲಿ ಪಂಜಾಬ್ನಲ್ಲಿ ನಾನು ದಲಿತರ ಮನೆಯಲ್ಲಿ ಹೋಗಿ ಇರ್ತೀನಿ, ಅಲ್ಲಿ ಊಟ ಮಾಡ್ತೀನಿ ಅಂತ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಮಾಡಿದ್ರೆ ಅದು ಸತ್ಯ, ಅದು ಈಗ ನಾನು ರಾಹುಲ್ ಗಾಂಧಿ ಮಾಡಿದ್ರೆ ಅದು ಕಳಕಳಿಯಿಂದ ಮಾಡಿದ್ದು, ಅದು ಕರೆಕ್ಟ್ ಆದ ಕೆಲಸ, ಅದು ಸಮಾಜಕ್ಕೆ ಒಗ್ಗೂಡ್ಸೋ ಕೆಲಸ. ಅದು ಯಡಿಯೂರಪ್ಪನವ್ರು ಮಾಡಿದ್ರೆ ಮಾತ್ರ ಅದು ಕೇಸ್ ಹಾಕ್ಬೇಕಾದಂತ ಕೆಲಸ ಅಂತ ವಿಖಂಡವಾದ ಅಂತ ಇದನ್ನೇ ಹೇಳೋವಂಥದ್ದು ಅಲ್ಲ. ನೀವು ಅದು ಒಪ್ಕೊಂತಿರೋ ಬಿಡ್ತಿರೋ, ಇದು ಸತ್ಯವಾದ ಮಾತು. ಇದ್ರ ಬಗ್ಗೆ ನೀವು 108 ವ್ಯಾಖ್ಯಾನಗಳು ಕೊಟ್ಟರು, ಅಲ್ಲಿ ಅಲ್ಲಿ ಫೀಲ್ಡಲ್ಲಿ ಏನಿದೆಯಲ್ಲ ಅದು ಬದಲಾಗಕ್ಕೆ ಸಾಧ್ಯ ಇಲ್ಲ. ಆ ಜನರ ಪ್ರೀತಿ ವಿಶ್ವಾಸ ಏನು ಇವತ್ತು ಈ ಕಾರ್ಯಕ್ರಮದಿಂದ ನಾವು ಗಳಿಸ್ತಾ ಇದ್ವಿ, ನಮ್ಗೆ ಅದು ಮುಖ್ಯನೇ ಹೊರತು ಇಲ್ಲಿ ವಾದ ಮಂಡನೆ ಮಾಡಿ ಅದರಲ್ಲಿ ನಾವು ಮೇಲ್ಗೈ ಸಾಧಿಸೋದು ಖಂಡಿತ ಅಲ್ಲ. ಯಡಿಯೂರಪ್ಪ ಅವ್ರ ಒಬ್ಬರ ಸಮಸ್ಯೆ ಅಲ್ಲ. ಇದನ್ನ ಮೊದಲು ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೋಗಿದ್ದು, ಅದನ್ನ ನಾವೇನ್ ಹೇಳಿದ್ವಿ ಅಂದ್ರೆ ಬಹಳ ಟೈಮ್ ಆಗೋಯ್ತು ಅಲ್ಲ. ಒಂದು ಸೆಂಟೆನ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಬೇರೆಯವರು ಹೋಗಿದ್ದಾರೆ, ಆದ್ರೆ ಈ ತರ ವೈಭವೀಕರಿಸಿಕೊಂಡು ಮಾನವೀಯ ನೆಲೆಗಟ್ಟಿನಲ್ಲಿ ಯಾರ ಮನೆಗೆ ಸರಿಯಲ್ಲ ಕುಮಾರಸ್ವಾಮಿ ಹೋದಾಗ್ಲೂ ಫ್ಯಾನ್ ಗೀನ್ ಮಾರನೇ ದಿವಸ ಎಲ್ಲ ಎತ್ಕೊಂಡ್ಬಂದ್ರು. ಪ್ರಿಯ ವೀಕ್ಷಕರೇ, ಈ ದೇಶದಲ್ಲಿ ಜಾತೀಯತೆ ಇದೆ, ಅದು ಆಚರಣೆಯ ಹಂತದಿಂದ ನಮ್ಮ ಮನಸ್ಸಿನ ಒಳಗಡೆ ಬಂದ್ಬಿಟ್ಟಿದೆ. ಆದರೆ ಜಾತಿ ಅನ್ನುವುದು ಒಬ್ಬರ ಅಹಂಕಾರಕ್ಕಾಗಲಿ, ಜಾತಿ ಅನ್ನುವುದು ಇನ್ನೊಬ್ಬರನ್ನ ಬೇರೆ ರೀತಿ ನೋಡೋದಕ್ಕಾಗಲಿ ಕಾರಣ ಆಗ್ಕೂಡ್ದು. ಬಟ್ ಆಗ್ತಾ ಇದೆ. ನಾನು ಮೇಲ್ಜಾತಿಯವನಾದ್ದರಿಂದ ಅಲ್ಲಿ ಅಹಂಕಾರ ಸ್ಟಾರ್ಟು. ನಾನು ದಲಿತನ ಮನೆಗೆ ಹೋಗ್ತೇನೆ ಅಂದರೆ ಅವ್ರು ಕೆಳಗಿನವನು, ನಾನು ಮೇಲಿನವನು. ಈ ಅಹಂಕಾರವನ್ನು ಬೆಳೆಸುವುದು ಇದೆಯಲ್ಲ, ಅದು ಇಂಥ ಕಾರ್ಯಕ್ರಮಗಳು ಬೆಳೆಸ್ತದೆ. ನಾನು ದಲಿತರ ಮನೆಗೆ ಹೋಗ್ತೀನಿ ಅನ್ನುವಾಗಲೇ ನಾನು ದಲಿತನಲ್ಲ, ನಾನು ಮೇಲ್ಜಾತಿಯ ಸುಖಪುರುಷ ಮತ್ತು ದೇವರ ಎಲ್ಲ ಬ್ರಹ್ಮನ ತಲೆನೋ ಇನ್ನೆಲ್ಲೋ ಎಲ್ಲೆಲ್ಲ ಯಾವುದೋ ಅಂಗದಲ್ಲಿ ಹುಟ್ಟಿದವನು ಅನ್ನುವ ಅಹಂಕಾರ ಇದೆಯಲ್ಲ, ಅಹಂಕಾರ ಇರುತ್ತೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಇರುವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀರಿ. ನಾಳಿನ ಸುದ್ದಿಯನ್ನು ತೆಗೆದುಕೊಂಡು ಹೊಸ ಅತಿಥಿಗಳ ಜೊತೆಗೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಶುಭರಾತ್ರಿ, ನಮಸ್ಕಾರ.